ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್. ನಾನು ರೂಪಾ ಚಂದ್ರು. ಪ್ರಮುಖವಾಗಿ ರಾಜ್ಯದಲ್ಲಿ ಡೆತ್ ಪಾಲಿಟಿಕ್ಸ್ ನಡೀತಾ ಇರುವಂತದ್ದು ಎಲ್ಲೋ ಒಂದು ಕಡೆ ಅವತ್ತು ನಿರೀಕ್ಷಿತ ಮಟ್ಟದಲ್ಲಿ ಜನ ಸೇರ್ತಾರೆ ಅಂತ ಯಾರು ಕೂಡ ಊಹಿಸಿರಲಿಲ್ಲ. ಅದಾದ ನಂತರವಾಗಿ 11 ಹೆಣಗಳು ಬೀಳ್ತವೆ ಅಂತಾನೂ ಕೂಡ ಅಂದ್ಕೊಂಡಿರಲಿಲ್ಲ. ಅಮಾಯಕ ಪ್ರಾಣ ಪಕ್ಷಿಗಳು ಹಾರು ಹೋಗಿರುವಂತದ್ದು. ಇಲ್ಲಿ ತಪ್ಪು ಯಾರ್ದು? ನಿನ್ನೆ ನಡೆದಂತಹ ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯನವರು ಘೋಷಣೆಯನ್ನ ಮಾಡ್ತಾರೆ. ಪೊಲೀಸ್ ಕಮಿಷನರ್ ಸೇರಿ ಇನ್ನಿತರೆ ಎಸಿಪಿ ಹಾಗೆ ಡಿಸಿಪಿ ಅದರ ಜೊತೆಗೆ ಸಬ್ ಇನ್ಸ್ಪೆಕ್ಟರ್ಗಳನ್ನ ಸಸ್ಪೆಂಡ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನ ಕೊಡ್ತಾರೆ. ಇಲ್ಲಿ ಸರ್ಕಾರ ತಪ್ಪ, ಪೊಲೀಸ್ ತಪ್ಪ ಅಥವಾ ಕೆಎಸ್ಸಿಎ ತಪ್ಪ? ಯಾಕಂದ್ರೆ ಸರ್ಕಾರ ಹಾಕ್ತಾ ಇರುವಂತದ್ದು ಕೆಎಸ್ಸಿಎ ಮೇಲೆ. ಕೆಎಸ್ಸಿಎ ಈಗ ಹೋಗಿರುವಂತದ್ದು ಹೈಕೋರ್ಟ್ ಮೊರೆ, ಇಲ್ಲ ನಮ್ದೇನು ತಪ್ಪಿಲ್ಲ, ಸರ್ಕಾರವೇ ಎಲ್ಲ ಮಾಡಿದ್ದು ಅಂತ. ಇನ್ನೊಂದು ಇಲ್ಲಿ ತಲೆದಂಡ ಆಗಿರುವಂತದ್ದು ಪೊಲೀಸ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾತನಾಡ್ತಾ ಹೋಗೋಣ. ರಾಜ್ಯ ಸರ್ಕಾರ ಎಲ್ಲಿ ಎಡುವುದು, ಪೊಲೀಸ್ ಇಲಾಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಿದೆ, ಅದರ ಜೊತೆಗೆ ಯಾರು ತಪ್ಪು ಅನ್ನುವಂಥದ್ದನ್ನ ಮಾತನಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನೆನೆ ಕೆಲವೊಂದಿಷ್ಟು ಹೇಳಿಕೆಯನ್ನ ಗಮನಿಸ್ತಾ ಹೋಗೋಣ. ಬನ್ನಿ ಕೇಳ್ಬಿಟ್ಟು ಅದಾದ ನಂತರವಾಗಿ ಕೆಲವೊಂದಿಷ್ಟು ವಿಚಾರವಾಗಿ ಮಾತಾಡ್ತಾ ಹೋಗೋಣ. ಭಾಗಿ ಮಾಡಲ್ಲ, ವಿರಾಟ್ ಕೊಹ್ಲಿದು ತಪ್ಪಿಲ್ಲ, ಅವ್ರ ತಂಡದವ್ರದ್ದು ತಪ್ಪಿಲ್ಲ ನನ್ನ ಪ್ರಕಾರ. ಪೊಲೀಸರ ಮೇಲೆ ಹೈಕೋರ್ಟ್ ಅಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದ ರೀತಿ ಹೈಕೋರ್ಟ್ ಅಲ್ಲಿ ಫೈಲ್ ಆದ ತಕ್ಷಣ ಬೇರೆ ಬೇರೆ ಘಟನೆ ನಡೆದಿದೆ, ಚಿಮಾರಿ ಹಾಕಿದ್ದಾರೆ. ಪೊಲೀಸ್ ಕಮಿಷನರ್ ಕರ್ನಾಟಕದ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಪೊಲೀಸ್ ಕಮಿಷನರ್ ಒಬ್ಬ ಸಸ್ಪೆಂಡ್ ಮಾಡಿದ್ದೀರಾ. 5 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದೀರಾ. ರಾಜ್ಯದ ಜನರ ಹೇಳ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾ ಹೇಳ್ತಾ ಇದ್ದಾರೆ, ವಿ ಆರ್ ವಿತ್ ಪೊಲೀಸ್ ಅಂತ ಜನ ಹೇಳ್ತಾ ಇದ್ದಾರೆ. ಯಾವಾಗ ಪೊಲೀಸರ ವಿರುದ್ಧ ಮಾತಾಡುವಂತ ಜನ ಇವತ್ತು ಫಸ್ಟ್ ಟೈಮ್ ಪೊಲೀಸರ ಪರವಾಗಿ ವಿ ಆರ್ ವಿತ್ ಪೊಲೀಸ್ ಅಂತ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ನಾವು ಕಣ್ಣಲ್ಲಿ ನೋಡಿದಿರಿ, ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದವರು ಆ ವಿಜುವಲ್ಸ್ ತೋರಿಸ್ತಾ ಇದ್ರು. ನಾನು ನೋಡ್ತಾ ಇದ್ದೆ ಮನೇಲಿ ಕೂತ್ಕೊಂಡು. ಒಬ್ಬ ಹೆಣ್ಣುಮಗಳನ್ನ ಎತ್ಕೊಂಡು ಹೋಗ್ತಾ ಇದ್ದಾನೆ ಪೊಲೀಸು. ಆ ತಲೆ ಕೂದಲು ನೆಲಕ್ಕೆ ತಾಕ್ಕೊಂಡು ಹೋಗ್ತಾ ಇದ್ದೆ. ಎತ್ಕೊಂಡು ಹೋಗ್ತಾ ಇದ್ದರು ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತರಲ್ಲ, ಡಿ.ಕೆ. ಶಿವಕುಮಾರ್ ಅಲ್ಲ, ಸಿದ್ದರಾಮಯ್ಯನವರಲ್ಲ, ಎತ್ಕೊಂಡು ಹೋಗ್ತಾ ಇದ್ದಿದ್ದು ಪೊಲೀಸ್. ಆಕ್ಸಿಜನ್ ಸಿಗದೆ ಕಂಜೆಷನ್ ಆಗಿ ಸಾಯ್ತಾ ಇದ್ದವ್ರಿಗೆ ಫಸ್ಟ್ ಏಡ್ ಮಾಡ್ತಾ ಇದ್ದವರು ಪೊಲೀಸವರು. ಅವ್ರನ್ನೆಲ್ಲ ಎತ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ತಗೊಂಡೋಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡಕ್ಕೆ ಅವಕಾಶ ಮಾಡಿದ್ದು ಪೊಲೀಸರು. ಗಾಯಾಳುಗೆ ಚಿಕಿತ್ಸೆ ಕೊಡಿಸ್ತಾ ಇರೋರು ಪೊಲೀಸರು. ನೀವು ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ರಿ? ಫೋಟೋ ಕ್ಲಿಕ್, ಕನ್ನಡಕ ಹಾಕೊಂಡು ಏನ್ ತರಾವರಿ ಫೋಟೋ ಕ್ಲಿಕ್ ಮಾಡ್ಕೊಂಡ್ರಿ. ಅದೇನೋ ಹೇಳ್ತಾರಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ಮೊಸರು ತಿಂದವರು ನೀವು, ಪಾಪ ಕೈ ಕೆಸರು ಮಾಡ್ಕೊಂಡವರು ಪೊಲೀಸರು. ಕೊನೆಯಲ್ಲಿ ಅಲ್ಟಿಮೇಟ್ ಆಗಿ ಲಾಸ್ಟ್ ಅಲ್ಲಿ ಸಿನಿಮಾದಲ್ಲಿ ಬರೋರಿ. ಮೊನ್ನೆ ನಡೆದಂತ ದುರ್ಘಟನೆಯನ್ನು 11 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಒಂದು ಹೊಣೆ ತಪ್ಪಾಗಿದೆ ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಆದರೆ ತಮ್ಮ ಹುಳುಕನ್ನ, ತಮ್ಮ ತಪ್ಪನ್ನ ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಪೊಲೀಸರನ್ನ ಹರಕೆಯ ಕುರಿಯಾಗಿ ಇವತ್ತು ರಾಜ್ಯ ಸರ್ಕಾರ ಮಾಡಿಕೊಂಡಿದೆ. ಯಾಕೆ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವತ್ತು ಎಲ್ಲರೂ ಕೂಡ ಇವತ್ತು ದೇಶದಲ್ಲಿ ರಾಜ್ಯದಲ್ಲೂ ಚರ್ಚೆ ಆಗ್ತಾ ಇರುವಂಥದ್ದು. ಮತ್ತೆ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ನಾವು 30-40 ಸಾವಿರ ಜನ ಸೇರ್ತಾರೆ ಅಂತ ಅನ್ಕೊಂಡಿದ್ವಿ, 2ರಿಂದ 3 ಲಕ್ಷ ಜನ ಬಂದ್ರು, ನಾವು ನಿರೀಕ್ಷೆ ಮಾಡಿರಲಿಲ್ಲ ಅಂದ್ರೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಇತ್ತು ಅನ್ನೋದನ್ನ ಸ್ವತಃ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದೇನೆ, 2 ವರ್ಷ ಮಾಡುವ ಕೆಲಸ ಇದು. ಮುಖ್ಯಮಂತ್ರಿಗಳು ಪೊಲೀಸ್ ಕಮಿಷನರ್ಗೆ ಆದೇಶ ಮಾಡೋದು, ಅವ್ರು ವಿಧಿ ಇಲ್ಲದೆ ವಿಧಾನಸೌಧ ಮುಂಭಾಗದಲ್ಲಿ ಸಂಪೂರ್ಣ ಪೊಲೀಸ್ ಇಲಾಖೆಯವರನ್ನ ಸ್ವಲ್ಪ ಹೆಚ್ಚುವರಿಯಾಗಿ ಹಾಕಲಿಕ್ಕೆ ತೀರ್ಮಾನ ತಗೋತಾರೆ. ಅಲ್ಲಿ ಕೆಸಿಎ ಸ್ಟೇಡಿಯಂಗೆ ಈ ಕೆಎಸ್ಆರ್ಪಿ ರಿಸರ್ವ್ ಪೊಲೀಸ್ ತುಕಡಿ ಕಾನ್ಸ್ಟೇಬಲ್
ಇಲ್ಲ ಅಲ್ಲಿಗೆ ಮಾಡ್ತಾರೆ. ಇವ್ರು ಸೀನಿಯರ್ ಆಫೀಸರ್ ನಿಲ್ಲಾಕತ್ತಾರೆ. ಬಟ್ ಯಾರು ವಿಡಿಯೋ ಕಾನ್ಫರೆನ್ಸ್ ಆಗಲಿ ಮೊದಲೇ ಎಲ್ಲರಿಗೂ ಏನೇನು ಮಾಡಬೇಕು ಅಂತಕ್ಕಂಥದ್ದು ಸೂಚನೆ ಕೂಡ ಸಮಯ ಸಿಗಲ್ಲ, ಕೊಟ್ಟಿರಲ್ಲ. ಅದು ಒಂದು ನನಗೆ ಮಾಹಿತಿ ಇದೆ. ನಂತರ ಅಲ್ಲಿ ಒಂದು 3-4 ತುಗುಡಿ 25 ಜನ ಇರ್ತಾರೆ. ಆ ಟೀಮ್ ಅಲ್ಲಿ ಹಾಕಿರ್ತಾರೆ ಅಷ್ಟೇ, ಕಾಟಾಚಾರಕ್ಕೆ. ಇದು ವಿಧಾನಸೌಧ ಮುಂಭಾಗದಲ್ಲಿ ಕಾರ್ಯಕ್ರಮ ಮಾಡತಕ್ಕಂಥದ್ದು ಮುಖ್ಯಮಂತ್ರಿಗಳು ಅಲ್ಲೇ ಆಗಬೇಕು. ನಾನು KCS ಸ್ಟೇಡಿಯಂಗೆ ಯಾವ ಎಸ್ ನೋಡಿ, ಪೊಲೀಸರಂದ್ರೆ ಸಮವಸ್ತ್ರ ಧರಿಸಿರುವಂತಹ ನಾಗರಿಕರು, ಪೊಲೀಸರಂದ್ರೆ ನಮ್ಮ ರಕ್ಷಕರು, ಪೊಲೀಸಂದ್ರೆ ಒಂದು ನಂಬಿಕೆ, ಪೊಲೀಸರಿದ್ರೆ ಎಲ್ಲೋ ಒಂದು ಕಡೆ ಭಯ ಇದ್ರೂ ಕೂಡ ಅವರ ಮೇಲೆ ಒಂದು ದೊಡ್ಡ ರೆಸ್ಪೆಕ್ಟ್ ಕೂಡ ಇರುತ್ತೆ. ಆದ್ರೆ ಇವತ್ತು ಆಗಿರುವಂತಹ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಎಡವಟ್ಟಿನ ವಿಚಾರವಾಗಿ ಮೊದಲು ಮಾತಾಡ್ತಾ ಹೋಗೋಣ. ನೋಡಿ, ಇದು ರಾಜ್ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಕಾಲ್ ತುಳಿತದ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಏನದು ಬಿಗ್ ಟ್ವಿಸ್ಟ್? ಪ್ರಮುಖವಾಗಿ ನೋಡಿ, ಗಮನಿಸ್ತಾ ಹೋದ್ರೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಕಿಕ್ಔಟ್ ಆಗಿರುವಂತದ್ದು. ಕಾರ್ಯದರ್ಶಿ ಸ್ಥಾನದಿಂದ ಗೋವಿಂದ ರಾಜು ಕಿಕ್ಔಟ್ ಮಾಡಲಾಗಿದೆ. ಯಾಕಾಗಿ ಮಾಡಲಾಗಿದೆ? ಈ ಗೋವಿಂದ ರಾಜು ಯಾರು? ಕಾರ್ಯದರ್ಶಿ ಸ್ಥಾನದಿಂದ ಯಾಕೆ ಈತನನ್ನ ಕಿಕ್ಔಟ್ ಮಾಡಲಾಯಿತು? ಕಾರ್ಯಕ್ರಮದ ಎಡವಟ್ಟಿಗೆ ಗೋವಿಂದ ರಾಜುನೇ ಕಾರಣ. ಬೆಳಗ್ಗೆಯಷ್ಟೇ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು ನಮ್ಮ ರಾಜ್ ನ್ಯೂಸ್. ಗೋವಿಂದ ರಾಜ್ ಎಡವಟ್ಟಿನ ಬಗ್ಗೆ ರಾಜ್ ನ್ಯೂಸ್ ವರದಿ ಪ್ರಸಾರವನ್ನ ಮಾಡ್ತಾ ಇದ್ದ ಹಾಗೆ ದಾಖಲೆ ಸಮೇತ ವರದಿಯನ್ನ ಪ್ರಸಾರ ಮಾಡಿತ್ತು. ತದನಂತರ ಎಚ್ಚೆತ್ತುಕೊಂಡಂತ ಕಾಂಗ್ರೆಸ್ ಸರ್ಕಾರ ವಿಧಾನಸೌಧದ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಂತ ಗೋವಿಂದ ರಾಜು ಅವರನ್ನ ಕಿಕ್ಔಟ್ ಮಾಡಲಾಗಿದೆ. ಇದು ರಾಜ್ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳಬಹುದು. ನೋಡಿ, RCB ಟೀಮ್ ಸನ್ಮಾನದ ಹಿಂದಿನ ರಹಸ್ಯವನ್ನ ನಮ್ಮ ರಾಜ್ ನ್ಯೂಸ್ ಬಯಲು ಮಾಡಿತ್ತು. ಯಾವ ರೀತಿಯಾಗಿ ಆ ಒಂದು ನಾಯಕನ ಮಾತನ್ನ ಕೇಳಿ ಸಿದ್ದರಾಮಯ್ಯನವರು ಕೆಟ್ಟು ಬಿಟ್ರ ಅನ್ನುವಂತ ಒಂದು ಪ್ರಶ್ನೆಯನ್ನ ಇಟ್ಟಿದ್ವಿ. ನಿಮ್ಮ ಇಮೇಜ್ ಹೆಚ್ಚಾಗುತ್ತೆ ಸರ್ ಅಂತ ಒಬ್ಬ ನಾಯಕ ಹೇಳಿದ್ದ. ಅದಾದ ನಂತರವಾಗಿ ಸಿಎಂ ಇಮೇಜ್ಗೆ ಹೆಚ್ಚಾಗುವ ಸಲಹೆಯನ್ನ ಕೊಟ್ರ ಅನ್ನುವಂತ ಒಂದು ಪ್ರಶ್ನೆ ಕೂಡ ಕಾಡಿತ್ತು. ಸೊ ಎಲ್ಲ ಒಂದು ಕಡೆ ಇದಾದ ನಂತರವಾಗಿ ಸಿಎಂ ತೆಗೆದುಕೊಳ್ಳುವಂತ ಪ್ರಮುಖ ನಿರ್ಧಾರಗಳಲ್ಲಿ ಆ ಒಂದು ನಾಯಕ ಭಾಗಿಯಾಗ್ತಿರ್ತಾನೆ. ಯಾರು ಆ ನಾಯಕ? ನಾಯಕನೇ ಗೋವಿಂದ ರಾಜು. ಯಾಕಪ್ಪ ಅಂತಂದ್ರೆ ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜು ಕೆಲವೊಂದಿಷ್ಟು ವಿಚಾರದಲ್ಲಿ ಆಡಳಿತದಲ್ಲಿ ನೇರವಾಗಿ ಭಾಗಿಯಾಗ್ತಾ ಇದ್ದ. ವಿಧಾನಸೌಧದಲ್ಲಿ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಸಲಹೆಯನ್ನ ಕೊಟ್ಟಿದ್ದೇ ಈತ. ಸರ್ಕಾರದ ಹಾಗೆ ನಿಮ್ಮ ಇಮೇಜ್ ಹೆಚ್ಚಾಗುತ್ತೆ ಅಂದಿದ್ರಂತೆ. ಪೊಲೀಸರು ಕಾರ್ಯಕ್ರಮ ಬೇಡ ಅಂತ ಹೇಳಿದ್ರಂತೆ. ಆದ್ರೆ ಗೋವಿಂದ ರಾಜು ಏನೂ ಆಗಲ್ಲ, ಸಾಕಷ್ಟು ಜನ ಏನ್ ಸೇರಲ್ಲ. ಗಮನಿಸ್ತಾ ಇರ್ಬೋದು ನೋಡಿ, ಅವ್ರನ್ನ, ಆ ವ್ಯಕ್ತಿಯನ್ನ ಗಮನಿಸ್ತಾ ಇರ್ಬೋದು ನೀವು, ಗೋವಿಂದ ರಾಜುವನ್ನ. ಗೋವಿಂದ ರಾಜು ಹಾಲಿ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷ. ಈಗ ಸದ್ಯದ ಮಟ್ಟಿಗೆ ಇಲ್ಲ, ನಿಮ್ಮ ಇಮೇಜ್ ಹೆಚ್ಚಾಗುತ್ತೆ, RCB ಅವರನ್ನ ಕರೆಸಿ ವಿಧಾನಸೌಧದಲ್ಲಿ ಕಾರ್ಯಕ್ರಮವನ್ನ ಅರೇಂಜ್ ಮಾಡಿದವರೇ ಈತ. ಸೊ ಎಲ್ಲೋ ಒಂದು ಕಡೆ ಆ ನಾಯಕ ಸಚಿವ ಆಗದಿದ್ರು ಕೂಡ, ಸಚಿವ ಅಲ್ಲ, ನಾನು ಮೊದಲೇ ಹೇಳಿದೆ ಹಾಲಿ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷ ಅಂತ, ಸಚಿವ ಅಲ್ಲ, ಆದ್ರೂ ಕೂಡ ಕೆಲವೊಂದಿಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ರು. ಅದು ಕೂಡ ಸಿದ್ದರಾಮಯ್ಯನವರ ರೈಟ್ ನಲ್ಲೇ ಗುರುತಿಸ್ಕೊಳ್ತಾ ಇದ್ದಿದ್ದು. ಸೊ ಹಾಗಾಗಿ ಈ ಕಾರ್ಯಕ್ರಮದ ಎಡವಟ್ಟಿಗೆ ಗೋವಿಂದ ರಾಜುನೇ ಕಾರಣ ಅಂತ ನಮ್ಮ ರಾಜ್ ನ್ಯೂಸ್ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ರಾಜ್ ನ್ಯೂಸ್ ವರದಿಯನ್ನ ಪ್ರಸ್ತಾಪ ಮಾಡ್ತಾ ಇದ್ದ ಹಾಗೆ ಬಿಜೆಪಿ JDS ಜಂಟಿ ಸುದ್ದಿಗೋಷ್ಠಿಯಲ್ಲಿ ವರದಿಯನ್ನ ಪ್ರಸ್ತಾಪಿಸಿದ್ರು HD ಕುಮಾರಸ್ವಾಮಿ ಅವರು. ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಗೋವಿಂದ ರಾಜು ಈಗ ಕಿಕ್ಔಟ್ ಆಗಿರುವಂತದ್ದು. ಅಂದ್ರೆ ಇಲ್ಲಿ ದಾಖಲೆ ಸಮೇತ ವರದಿಯನ್ನ ನಮ್ಮ ರಾಜ್ ನ್ಯೂಸ್ ಬೆಚ್ಚಿಟ್ಟಿತ್ತು. ಯಾಕಾಗಿ ಸರ್ಕಾರ ಎಡವಿದ್ಯಲ್ಲಿ ಪೊಲೀಸ್ ಇಲಾಖೆಯ ಆ ಒಂದು ಕೆಲವೊಂದಿಷ್ಟು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಗಿದ್ ಯಾಕೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತು. ಸೊ ಹೀಗಾಗಿ ಈ ವರದಿ ಪ್ರಸಾರ ಮಾಡ್ತಾ ಇದ್ದ ಹಾಗೆ ಈಗ ಕಾಲ್ ತುಳಿತ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಜಂಟಿ ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪವನ್ನ ಮಾಡಿ ಗೋವಿಂದ ರಾಜು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಕಡೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಅಂತೂ ಇಂತೂ ಫೈನಲಿ ಕಾರ್ಯದರ್ಶಿ ಕಿಕ್ಔಟ್ ಆಗಿರುವಂತದ್ದು. ಜಯರಾಮ್ ಅವರ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿರುವಂತದ್ದು. 4 ಮೆಡಿಕಲ್ ಟೆಸ್ಟ್ ಅನ್ನ ಕರೆದುಕೊಂಡು ಹೋಗಿದ್ದಾರೆ ಖಾಕಿ ಪಡೆ. ಅದಾದ ನಂತರವಾಗಿ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಸೊ ಎಲ್ಲೋ ಒಂದು ಕಡೆ ಸರ್ಕಾರ, ಪೊಲೀಸ್, KCA ಹೊಣೆ ಯಾರು? ಹಿರಿಯ ಪೊಲೀಸರ ತಲೆದಂಡ ಸರಿನಾ? ಇಲ್ಲಿ ಕಾಲ್ ತುಳಿತದ ಬಂಧನಕ್ಕೆ ಕೆಲವೊಂದಿಷ್ಟು ಕಾರಣಗಳನ್ನ ಕೂಡ ಕೊಡ್ತಾ ಹೋಗ್ತೀವಿ. ಹೇಗಾಯ್ತು, ಯಾವ ರೀತಿ ಆಯ್ತು, ಪೊಲೀಸ್ ಇಲಾಖೆಯ ತಪ್ಪಿದೆಯಾ ಇಲ್ಲಿ ಅಥವಾ ಸರ್ಕಾರ ಎಡುತ್ತಾ?
ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸ್ತಾ ಹೋಗ್ಬೋದು ಇಲ್ಲಿ. ಯಾಕಂದ್ರೆ ಇಲ್ಲಿ ಒಂದು ಕಡೆ ಬೇಸರದ ವಿಚಾರ ಏನಪ್ಪಾ ಅಂತಂದ್ರೆ, ಒಂದು ಪೊಲೀಸ್ ಇಲಾಖೆ ನೋಡಿ, ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಆಯೋಜನೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಎಂಪಿಗಳಿರ್ತಾರೆ, ಸಿಎಂ ಇದ್ದಾರೆ, ಡಿಸಿಎಂ ಇದ್ದಾರೆ, ಸಚಿವರುಗಳು, ಶಾಸಕರುಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು, ಗಣ್ಯರಿರ್ತಾರೆ. ಪೊಲೀಸ್ ಇಲಾಖೆಯ ಗಮನ ಅತಿ ಹೆಚ್ಚಾಗಿ ವಿಧಾನಸೌಧದ ಮುಂದೆ ಇತ್ತು. ಚಿನ್ನಸ್ವಾಮಿ ಕ್ರೀಡಾಂಗಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಅಲ್ಲಿ ಆದಂತಹ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತಲೆದಂಡ ಎಷ್ಟು ಸರಿ ಅನ್ನುವಂತಹ ವಿಚಾರ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗೋವಿಂದ್ ಸಂಪರ್ಕದಲ್ಲಿದ್ದಾರೆ. ಗೋವಿಂದ್, ಪ್ರಮುಖವಾಗಿ ನೋಡಿ ಎಲ್ಲೋ ಒಂದು ಕಡೆ ಈ ಮೊನ್ನೆ ಆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತಲೆದಂಡ ಸರಿಯಲ್ಲ ಅನ್ನುವಂತಹ ವಾದ ಒಂದ್ ಕಡೆ, ಹಾಗೆ ಈ RCB ಟೀಮ್ ಸನ್ಮಾನದ ವಿಚಾರದ ಹಿಂದಿನ ರಹಸ್ಯ ಬಯಲಾಗಿ ಈಗ ಗೋವಿಂದ್ ರಾಜು ಕಿಕ್ಔಟ್ ಮಾಡಲಾಗಿದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಪ್ರಮುಖವಾಗಿ ವಿಧಾನಸೌಧದಲ್ಲಿ ಒಂದ್ ವೇಳೆ ಕಾರ್ಯಕ್ರಮ ಇರದೇ ಹೋದ ಪಕ್ಷದಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಇರ್ತಿದ್ರು. ಆ ಒಂದು ಸಂದರ್ಭದಲ್ಲಿ ಹೆಚ್ಚಿನದಂತ ಭದ್ರತೆ ಕೂಡ ಕೊಡ್ತಿದ್ರು. ಅಲ್ಲಿ ಯಾವುದೇ ರೀತಿಯ ಕಾಲ್ತುಳಿತ ಪ್ರಕರಣ ಆಗ್ತಿರ್ಲಿಲ್ಲ ಅನ್ನೋದು ಸಹಜವಾಗಿ ಎಲ್ಲರೂ ಕೂಡ ಗೊತ್ತಿರುವಂತದ್ದು. ಹಾಗಾಗಿ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಯಾರು ಸಲಹೆ ಕೊಟ್ರು, ಇದನ್ನ ರಾಜ್ ನ್ಯೂಸ್ ಕೂಡ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಇವತ್ತು ಬೆಳಗ್ಗೆಯಿಂದ ಕೂಡ ಒಂದು ಸುದ್ದಿ ಪ್ರಸಾರ ಮಾಡಿದ್ರು. ಇವತ್ತು ಬೆಳಗ್ಗೆ 9 ಗಂಟೆಗೆ ರಾಜ್ ನ್ಯೂಸ್ ನಲ್ಲಿ ಇದೇ ಒಂದು ವಿಚಾರ ಸಂಬಂಧಪಟ್ಟಂತೆ ಸುದ್ದಿ ಎಕ್ಸ್ಕ್ಲೂಸಿವ್ ಆಗಿ ಪ್ರಸಾರ ಆಗಿತ್ತು. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಸಲಹೆ ಕೊಟ್ಟಿದ್ದು, ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಟ್ಟಿದ್ದು ಸಿಎಂ ರಾಜಕೀಯ ಕಾರ್ಯದರ್ಶಿ ಆದಂತ ಗೋವಿಂದ್ ರಾಜ್ ಅಂತ ಹೇಳಿ ಒಂದು ಸುದ್ದಿ ಪ್ರಸಾರ ಕೂಡ ಆಗಿತ್ತು. ಈ ಒಂದು ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಗೋವಿಂದ್ ರಾಜ್ ಅವರ ಒಂದು ಪಾತ್ರ ಏನಿದೆ ಅಂತ ಹೇಳಿ ನೇರವಾಗಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಇವತ್ತು ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ಕೂಡ ಕೊಟ್ಟರು. 24 ಗಂಟೆ ಕೂಡ ಸಿದ್ದರಾಮಯ್ಯ ಹಿಂದೆ ಗೋವಿಂದ ಗೋವಿಂದ ಅನ್ಕೊಂಡು ಈ ಗೋವಿಂದ್ ರಾಜ್ ಅವರು ಇರ್ತಾರೆ, ಅವರೇ ಈ ಒಂದು ಸಲಹೆನ ಕೊಟ್ಟು ಅಂತ ಹೇಳಿ ರಾಜ್ ನ್ಯೂಸ್ ನ ವರದಿ ವಿಚಾರ ಸಂಬಂಧಪಟ್ಟಂತೆ ಕೂಡ ಎಸ್ ಟಿ ಕುಮಾರಸ್ವಾಮಿ ಇವತ್ತು ಬೆಂಗಳೂರಿನ ಖಾಸಗಿ ಹೋಟೆಲ್ ನಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿದ ಸಂದರ್ಭದಲ್ಲಿ ಹೇಳಿದ್ರು. ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಕೆಲ ಹಿರಿಯ ಸಚಿವರು ಕೂಡ ಗೋವಿಂದ್ ರಾಜ್ ಅವರ ವಿಚಾರ ಸಂಬಂಧಪಟ್ಟಂತೆ ಅಸಮಾಧಾನಕ್ಕೆ ಕಾರಣ ಆಗಿರುವಂತದ್ದು. ನೀವು ಈ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಆತುರವಾದಂತ ತೀರ್ಮಾನವನ್ನ ತೆಗೆದುಕೊಂಡ್ರಿ. ಗೃಹ ಸಚಿವರಿಗೆ ಈ ಒಂದು ಮಾಹಿತಿ ಕೂಡ ಗೊತ್ತಿರಲಿಲ್ಲ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ವಿಚಾರ ಸಂಬಂಧಪಟ್ಟಂತೆ ಅದೇ ರೀತಿ DCM DK ಶಿವಕುಮಾರ್ ಕೂಡ ಗೊತ್ತಿರಲಿಲ್ಲ. ನೀವು ಯಾವುದೇ ರೀತಿಯ ಒಂದು ಸಭೆ ಸಮಾರಂಭ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಎಲ್ಲಾ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ಗೋವಿಂದ್ ರಾಜ್ ಅವರ ಒಂದು ಸಲಹೆ ಮೇರೆಗೆ ನೀವು ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡಿದ್ದು ದೊಡ್ಡ ಮಟ್ಟದ ತಪ್ಪಾಗಿದೆ ಅಂತ ಹೇಳಿ ಕೆಲ ಹಿರಿಯ ಸಚಿವರು ಕೂಡ ತಮ್ಮ ಅಸಮಾಧಾನವನ್ನ ನಿನ್ನೆ ನಡೆದಂತ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ವ್ಯಕ್ತ ಮಾಡಿದ್ರು. ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ಕೂಡ ಇದೇ ಒಂದು ವಿಚಾರ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಈಗ ತಕ್ಷಣಕ್ಕೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಕೂಡ ದೊಡ್ಡ ಮಟ್ಟದ ಮುಜುಗರಕ್ಕೆ ಈ ಒಂದು ಪ್ರಕರಣ ಸಾಕ್ಷಿಯಾಗಿರುವಂತದ್ದು. ಹಾಗಾಗಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಗೋವಿಂದ್ ರಾಜ್ ಅವ್ರನ್ನ ಈಗ ಕಿಕ್ಔಟ್ ಮಾಡಿ ರಾಜ್ಯ ಸರ್ಕಾರ ಆದೇಶ ಮಾಡಿದೆ. ಈ ಮೂಲಕ ನಿನ್ನೆ ಇಡೀ ಪ್ರಕರಣವನ್ನ ಪೊಲೀಸ್ ತಲೆಗೆ ಏನು ಕಟ್ಟಿದ್ರು, 5 ಜನ ಹಿರಿಯ ಪೊಲೀಸ್ ಅಧಿಕಾರಿಗಳು ಈ ಒಂದು ಭದ್ರತಾ ವೈಫಲ್ಯ ಆಗಿದೆ ಅಂತ ಹೇಳಿ ಕಟ್ಟಿದ್ರು. ಹಾಗಾಗಿ ವಿಧಾನಸೌಧದಲ್ಲಿ ಕಾರ್ಯಕ್ರಮ ವಿಚಾರ ಸಂಬಂಧಪಟ್ಟಂತೆ ಯಾರು ಸಲಹೆ ಕೊಟ್ಟಿದ್ರು ಅಂತ ಏನು ಸಾಕಷ್ಟು ಒಂದು ಗೊಂದಲ ಆಗಿತ್ತು. ಆ ಗೊಂದಲ ವಿಚಾರ ಸಂಬಂಧಪಟ್ಟಂತೆ ಇವತ್ತು ರಾಜ್ ನ್ಯೂಸ್ ಅಲ್ಲಿ ಕೂಡ ಬೆಳಗ್ಗೆ ಒಂದು ವರದಿ ಪ್ರಸಾರ ಆಗಿತ್ತು. ಈ ಒಂದು ವರದಿ ಈಗ ಸತ್ಯ ಆಗಿದೆ. ಹಾಗಾಗಿ ರಾಜ್ ನ್ಯೂಸ್ ನ ವರದಿ ಏನಿದೆ ಇದು ಬಿಗ್ ಇಂಪ್ಯಾಕ್ಟ್ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಈಗ ಗೋವಿಂದ್ ರಾಜ್ ಅವರ ಸ್ಥಾನದಿಂದ ರಾಜ್ಯ ಸರ್ಕಾರ ಕಿಕ್ಔಟ್ ಮಾಡಿ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿರುವಂತದ್ದು. ರೂಪ, ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಗೋವಿಂದ್. ಪ್ರಮುಖವಾಗಿ ನೋಡಿ, ಸದ್ಯದ ಮಟ್ಟಿಗೆ ಎಲ್ಲೋ ಒಂದು ಕಡೆ ಮಾಡಿಕೊಂಡಂತಹ ಎಡವಟ್ಟು ಯಾವ ಮಟ್ಟಿಗೆ, ಎಷ್ಟು ಜನರ, ಎಷ್ಟು ಅಧಿಕಾರಿಗಳ ತಲೆದಂಡ ಆಗ್ತಾ ಇದೆ ಅಂತ. ಸೊ ಕಾರ್ಯಕ್ರಮದ ಎಡವಟ್ಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ನಮ್ಮ ರಾಜ್ ನ್ಯೂಸ್ ಕೂಡ ಸುದ್ದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸಾರ ಮಾಡಿತ್ತು. ಅದಾದ ನಂತರವಾಗಿ ಯಾರ ಕಾರಣ, ಯಾಕೆ ಕಾರಣ, ಹೇಗಾಗಾಯಿತು, ಕಾರ್ಯಕ್ರಮ ಆಯೋಜನೆ ಮಾಡಿದವ್ರು ಯಾರು, ಐಡಿಯಾ ಕೊಟ್ಟವ್ರು ಯಾರು, ಪ್ರತಿಯೊಂದನ್ನು ಕೂಡ ಹುಡುಕಿ ಕೆದಕ್ತು. ಸೊ ಅದಾದ ನಂತರವಾಗಿ ಸಿಕ್ಕಿದ್ದು ಒಂದೇ ಹೆಸರು, ಗೋವಿಂದ್ ರಾಜು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಮಾತನ್ನ ಕೇಳಿ ಎಡವಟ್ಟು ಮಾಡಿಕೊಂಡು ಈಗ ಅನುಭವಿಸುವಂತ ಪರಿಸ್ಥಿತಿ ಬಂದೊದಗಿದೆ. ಗುಪ್ತಚರ ಇಲಾಖೆಯ ವೈಫಲ್ಯ ಕಾರಣ ಅನ್ನುವಂಥದ್ದು. ರಾಜ್ಯ ಗುಪ್ತಚರ ಇಲಾಖೆ ಮುಖ್ಯಸ್ಥನನ್ನ ಕೂಡ ಎತ್ತಂಗಡಿ ಮಾಡಲಾಗಿದೆ. ಪ್ರಮುಖವಾಗಿ ರಾಜ್ಯ ಗುಪ್ತಚರ ಇಲಾಖೆ ಮುಖ್ಯಸ್ಥನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಇರಬಹುದು, ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಹೇಮಂತ್ ನಿಂಬಾಳ್ಕರ್ ವರ್ಗಾವಣೆಯನ್ನ ಮಾಡಿದೆ ಸರ್ಕಾರ. ADGP ಹೇಮಂತ್ ನಿಂಬಾಳ್ಕರ್ ಅವರನ್ನ ವರ್ಗಾವಣೆಯನ್ನ ಮಾಡಿ ಆದೇಶವನ್ನ ಹೊರಡಿಸಿರುವಂತದ್ದು. ಗುಪ್ತಚರ ಇಲಾಖೆಯ ವೈಫಲ್ಯದ ಬಗ್ಗೆ ಒಪ್ಪಿಕೊಂಡಿರುವಂತದ್ದು ಸರ್ಕಾರ. ಹಾಗಾಗಿ ಗುಪ್ತಚರ ಇಲಾಖೆ ADGP ಯಾಗಿ ರವಿಕುಮಾರ್ ಅವರನ್ನ ನೇಮಕ ಮಾಡಲಾಗಿರುವಂತದ್ದು. ಈಗಾಗಲೇ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ದೃಢ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ತಾ ಇದೆ.
11 ಅಮಾಯಕ ಪ್ರಾಣ ಪಕ್ಷಿಗಳು ಹಾರೋಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಕಾಲ್ತುಳಿತ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಪ್ತಚರ ಇಲಾಖೆಯ ವೈಫಲ್ಯವೇ ಕಾರಣ ಅನ್ನುವಂಥದ್ದು. ಹಾಗಾಗಿ ಹೇಮಂತ್ ನಿಂಬಾಳ್ಕರ್ ರಾಜ್ಯ ಗುಪ್ತಚರ ಇಲಾಖೆಯ ಮುಖ್ಯಸ್ಥನನ್ನ ಎತ್ತಂಗಡಿ ಮಾಡಿರುವಂತದ್ದು, ಅಂದ್ರೆ ವರ್ಗಾವಣೆ ಮಾಡಿದೆ. ಈಗ ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್ ವರ್ಗಾವಣೆಯನ್ನ ಮಾಡಿ ಆದೇಶ ಹೊರಡಿಸಿ ಈಗ ಆ ಒಂದು ಸ್ಥಾನಕ್ಕೆ ಎಡಿಜಿಪಿ ಆಗಿ ರವಿಕುಮಾರ್ ಅವರನ್ನ ನೇಮಕ ಮಾಡಲಾಗಿರುವಂತದ್ದು. ಗುಪ್ತಚರ ಇಲಾಖೆಯ ಆ ಒಂದು ವೈಫಲ್ಯದ ವಿಚಾರವಾಗಿ ಕೂಡ ಸರ್ಕಾರ ಒಪ್ಕೊಂಡಿರುವಂಥದ್ದು. ಅದಾದ ನಂತರವಾಗಿ ಇಮ್ಯಾಜ್ಗೋಸ್ಕರ ಇಲ್ಲಿ ನಡೆಸಿದಂತಹ ಕಾರ್ಯಕ್ರಮ ಅನ್ನುವಂಥಕ್ಕೆ ಒಂದು ಸಾಕ್ಷಿಯಾಗಿ ಗೋವಿಂದರಾಜು ಅವರ ಕಾರ್ಯದರ್ಶಿ ಸ್ಥಾನದಿಂದ ಎತ್ತಂಗಡಿ ಮಾಡಿರುವಂಥದ್ದು. ಅದಾದ ಮೇಲೆ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆಯ ಮೇಲೆ ಎತ್ತಾಕಿ ಪೊಲೀಸ್ನ 5 ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಸಿದ್ದರಾಮಯ್ಯನವರಿಗೆ ಇಲ್ಲಿ ಅವರ ಇಮ್ಯಾಜ್ ಹೆಚ್ಚಾಗುತ್ತೆ ಅನ್ನುವಂತ ಹೇಳಿಕೆನೇ ಬೇಡ. ಸಿದ್ದರಾಮಯ್ಯನವರಿಗೆ ಇಡೀ ಕರ್ನಾಟಕದಾದ್ಯಂತ ಸಾಕಷ್ಟು ಜನ ಅಭಿಮಾನಿ ಬಳಗವಿದೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರಿಗೆ ಇಮ್ಯಾಜ್ ಬೇಕು ಅನ್ನೋದೇ ಇಲ್ಲ. ಸೊ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅತಿ ಹೆಚ್ಚಾಗಿ ಜನಮನ್ನಣೆಯನ್ನ ಗಳಿಸಿರುವಂತಹ ನಾಯಕ ಅಂದ್ರೆ ಸಿದ್ದರಾಮಯ್ಯನವರೇ. ಹಾಗಾಗಿ ಅವರಿಗೆ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಇಮ್ಯಾಜ್ ಬರುತ್ತೆ, ಒಂದು ಕಾರ್ಯಕ್ರಮ ಮಾಡಿಬಿಟ್ರೆ ಜನರಲ್ರು ಅವ್ರನ್ನ ಹೊಗಳು ಬಿಡ್ತಾರೆ ಅಂತಲ್ಲ. 18 ವರ್ಷದ ನಂತರ ಕಪ್ ಗೆದ್ದಿರುವಂತಹ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಕ್ರಿಕೆಟ್ ತಂಡವನ್ನ ನಾವೆಲ್ಲರೂ ಕೂಡ ಅಭಿನಂದನೆ ಮಾಡಬೇಕು ಅನ್ನೋದು ಎಲ್ರಿಗೂ ಕೂಡ ಇರುತ್ತೆ. ಆದ್ರೆ ಆತುರಾತುರವಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡುವ ಮುಖಾಂತರವಾಗಿ ಗೊತ್ತಿರುತ್ತೆ ನೋಡಿ, ರಾತ್ರಿ ಎಲ್ಲರೂ ಕೂಡ 7:30 ಸಂದರ್ಭದಲ್ಲಿ RCB ವರ್ಸಸ್ ಪಂಜಾಬ್ ಕಿಂಗ್ಸ್ ಮ್ಯಾಚ್ ಅನ್ನ ನೋಡ್ಕೊಂಡು ಕೂತಿದ್ವಿ. ನಮ್ಮದೊಂದು ನಿರೀಕ್ಷೆ ಏನಿತ್ತು, ಇಲ್ಲ ಈ ಬಾರಿ ಆದ್ರೂ ಕೂಡ ಕಪ್ ಗೆಲ್ಲಿ ನಮ್ಮ ಟೀಮ್ ಅನ್ನುವಂತ ಆಸೆ ಇತ್ತು. ಕೊನೆ ಹಂತದವರೆಗೂ ಕೂಡ ನಾವೆಲ್ಲರೂ ಕಾತುರತೆಯಿಂದ ಕಾಯ್ಕೊಂಡು ಕೂತಿದ್ವಿ. ಫೈನಲಿ RCB ತಂಡ ವಿಜೇತರಾದ್ರು. ಅದಾದ ನಂತರವಾಗಿ RCB ತಂಡ ವಿಜೇತರಾದ ನಂತರ ಇಡೀ ಬೆಂಗಳೂರಿನಾದ್ಯಂತ, ಇಡೀ ರಾಜ್ಯದಾದ್ಯಂತ ಎಷ್ಟು ಮಟ್ಟಿಗೆ ಹರ್ಷೋದ್ಗಾರ ಇತ್ತು ಅನ್ನುವಂಥದ್ದನ್ನ ಒಮ್ಮೆ ಸರ್ಕಾರ, ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ಗಮನಿಸಬೇಕಾಗುತ್ತೆ. ಅವತ್ತು ರಾತ್ರಿ RCB ಮ್ಯಾಚ್ ಗೆದ್ದಿದೆ ಅಂದ ತಕ್ಷಣನೇ ಇಡೀ ಪೊಲೀಸ್ ಇಲಾಖೆನೇ ಅಲರ್ಟ್ ಆಗಿದೆ. ಇಡೀ ಪೊಲೀಸ್ ಇಲಾಖೆ ಅಲರ್ಟ್ ಆಗಿ ಬೆಂಗಳೂರು ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಾದ್ಯಂತ ರಾತ್ರಿ ಎಲ್ಲಾ ಕೂಡ ತಿರುಗಿದೆ. ಯಾವುದೇ ಅಹಿತಕರ ಘಟನೆ ಆಗಬಾರ್ದು, ಎಲ್ಲೂ ಕೂಡ ಏನು ತೊಂದರೆ ಆಗಬಾರ್ದು, ಫ್ಯಾನ್ಸ್ ಹುಚ್ಚೆದ್ದು ಕುಡಿಬಾರ್ದು. ಹುಚ್ಚು ಅನ್ನುವಂಥದ್ದು ಯಾವ ರೀತಿಯಾಗಿ ಕನ್ವರ್ಟ್ ಮಾಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವತ್ತು ರಾತ್ರಿ ಎಲ್ಲ ಕೂಡ ಪೊಲೀಸ್ ಇಲಾಖೆ ನಗರದಾದ್ಯಂತ ಸಂಚಾರ ಮಾಡಿದೆ. ಕುಣಿಯೋದಕ್ಕೆ ಬಿಟ್ಟಿದೆ, ಖುಷಿ ಪಡೋದಕ್ಕೆ ಬಿಟ್ಟಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಹಾಗಂತ ಹುಚ್ಚುತನ ಜಾಸ್ತಿ ಮೆರೆಯೋದಕ್ಕೆ ಬಿಟ್ಟಿಲ್ಲ. ಆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಇಲ್ಲ ಅಂದಿದ್ರೆ ಏನಾಗ್ತಿತ್ತು ನಗರ ಪ್ರದೇಶದಲ್ಲಿ ಅಥವಾ ಗ್ರಾಮೀಣ ಭಾಗಗಳಲ್ಲೆಲ್ಲ ಕೂಡ. ಸೊ ಈಗ ಕಾರ್ಯಕ್ರಮ ಆಯೋಜನೆ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಪೊಲೀಸ್ ಇಲಾಖೆಗೂ ಮಾಹಿತಿ ಕೊಡಬೇಕು. ಎಂಪಿಗಳು, MLAಗಳು, ಯಾಕೆ ರಾಜ್ಯಪಾಲರು ವಿಧಾನಸೌಧದ ಹತ್ರ ಇದ್ದಾರೆ, ಇಷ್ಟೆಲ್ಲ ಗಣ್ಯ ವ್ಯಕ್ತಿಗಳು ಇರುವಂತಹ ಸಂದರ್ಭದಲ್ಲಿ ಪೊಲೀಸ್ ಕಾನ್ಸಂಟ್ರೇಟ್ ಎಲ್ಲಿರುತ್ತೆ? ಅಫ್ಕೋರ್ಸ್ ನಮಗೆ ಗೊತ್ತಿರುತ್ತೆ, ವಿಧಾನಸೌಧದ ಮುಂದೆನೆ ಇರುತ್ತೆ. ಸೊ ಹಾಗಾಗಿ ಈ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ಅವಾಂತರ ಸೃಷ್ಟಿಯಾಗುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ. ಸೊ ಮಾತಾಡ್ತಾ ಹೋಗೋಣ ವಿಚಾರವಾಗಿ, ಯಾಕಂದ್ರೆ ಎಲ್ಲೆಲ್ಲಿ ಏನೇನ್ ಆಯ್ತು, ಯಾವ ರೀತಿ ಎಡವುದ್ರು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನ ಕೂಡ ನಾನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಒಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ನಿಮ್ಮ ಹೆಸರು? ವಿಜೇಂದ್ರ ಅವರೇ ಮಾತನಾಡಿ. RCB ಗೆದ್ದಿದ್ದು 11 ತಾಸಲ್ಲೇ ಇವರು ಕಾರ್ಯಕ್ರಮ, ಈ ವಿಜಯೋತ್ಸವ ಆಚರಣೆ ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ರಿ ಇವರು. ಓಕೆ, 11 ತಾಸು ಒಳಗಡೆ ಅಲ್ಲ, ಅದು ಪರಿಸ್ಥಿತಿ ಏನು ಅವಲೋಕನ ಮಾಡ್ಲಿಲ್ಲ. ಪರಿಸ್ಥಿತಿ ಏನ್ ಬರುತ್ತೆ, ಏನು, ಯಾಕೆ, ಹೇಗೆ, ನಾವ್ ಎಲ್ಲಿ ಮಾಡ್ಬೇಕು ಅಲ್ಲ. ಈ ವಿಜಯೋತ್ಸವ ಇವ್ರು ಏನೋ ಒಂದು ಮಕ್ಕಳಾಟ ಅಂತ ತಿಳ್ಕೊಂಡಿದ್ದಾರೆ ಸರ್ಕಾರದವ್ರು ಇವರು. ಓಕೆ, ಯಾಕಂದ್ರೆ ಈ ವಿಜಯೋತ್ಸವಕ್ಕೆ ಲಕ್ಷಾಂತರ ಜನ ಬರ್ತಾರೆ ಅನ್ನೋದು ಇವ್ರಿಗೆ ಜ್ಞಾನ ಬೇಡವಾ? ಅಲ್ಲ, ಲಕ್ಷಾಂತರ ಜನ, ಅದು ವಿಧಾನಸೌಧ ಪಕ್ಕಕ್ಕೆ, ಅದು ಜನ ಯಾವಾಗ್ಲೂ ಗಿಜಿ ಅನ್ನೋ ಸ್ಥಳ, ಅದು ಯಾವಾಗ್ಲೂ ವಾಹನ ಓಡಾಡೋ ಸ್ಥಳ. ಯಾವ್ದು ಏನು ಒಂದು ಬೈಲಿಲ್ಲ, ಏನಿಲ್ಲ. ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಷ್ಟೇ, ಅಲ್ಲಿ ಅದು ಒಂದು 30-35 ಸಾವಿರ ಜನ ಬಿಟ್ರೆ ಅಲ್ಲಿ ಹೆಚ್ಚು ಏನು ಹಿಡಿಯಲ್ಲ ಅಲ್ಲಿ. ಇಂತಲ್ಲಿ ಅಲ್ಲ ಇವರು ಅದು ವಿಜಯೋತ್ಸವ ಮಾಡೋಕ್ಕಿಂತ ಮೊದ್ಲು ಇವರು ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆನ ಗಮನಕ್ಕೆ ತಕೊಂಡು ಅವರು ವಿವರಕ್ಕೆ ತಗೋಬೇಕಾಗಿತ್ತು. ಇಲ್ಲಿ ನಾವು ಇಷ್ಟು ವಿಜಯೋತ್ಸವ ಮಾಡ್ತೀವಿ, ನಾವು ಮಾಡಬಹುದಾ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮಾಡಬಹುದಾ ಅಂತ ತಗೋಬಹುದಾಗಿತ್ತು. ಅವರು ತಗೋಬಹುದಾಗಿತ್ತು. ಅದು ಬಿಟ್ಟು ಇವ್ರು ಒಂದೇ ಸರಿ ವಿಜಯೋತ್ಸವ ನಾವು ಮಾಡ್ತೀವಿ ಅಂತ ಹೇಳಿ ಅಂತ ಹೋದ್ರು. ಈ 14 ಜನ ಪ್ರಾಣ ಕಳ್ಕೊಂಡ್ರಿ ಇವಾಗ. ಇವ್ ಯಾರು ಅಲ್ಲ ಮೇಡಮ್ ಅವ್ರಿ. ಇವತ್ತು ಅವ್ರು 10 ಲಕ್ಷ ಕೊಡ್ಬೋದು, 20 ಲಕ್ಷ ಕೊಡ್ಬೋದು, 25 ಲಕ್ಷ ಕೊಡ್ಬೋದು, 1 ಕೋಟಿನ ಕೊಡ್ಬೋದು. ಮತ್ತೆ ಹೋಗಿ ಜೀವ ಬರುತ್ತಾ?
ಅವರು ಪಾಪ 1 ಕೋಟಿ ನಮಗೆ ಅವರು ನಂದು ಇನ್ಕಮ್ ಬರದೆ ನನ್ನ ಟ್ಯಾಕ್ಸ್ ಕಟ್ಟದೆ ನಾನು 1 ಕೋಟಿ, ನನ್ನ ಮಗ ಇಲ್ಲ, ನನ್ನ ಮಗ ಕೊಡ್ರಿ ಅಂತ ಅವ್ರಿಗೂ ಗೋಳಾಡ್ತಾರೆ. ಓಕೆ. ನೀವು ಹೊಟ್ಟಿ ಉರಿ ಅಲ್ವಾ? ಇಲ್ಲ ಅಲ್ಲ, ಅವರು ಮಕ್ಕಳನ್ನ ಏನಾದ್ರು ವಾಪಸ್ ತಂದು ಕೊಡ್ತಾರ ಸರ್ಕಾರ? ಓಕೆ. ಇದು ಪೂರ್ತಿ 100ಕ್ಕೆ 100 ತಪ್ಪು. ಮುಖ್ಯಮಂತ್ರಿನೇ ಹೊರಬೇಕಿದ್ದ, ಇದು ತಪ್ಪೇ ಮುಖ್ಯಮಂತ್ರಿ ಹೊರಬೇಕಿದ್ದ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಜಯೇಂದ್ರ ಅವರೇ. ನೋಡಿ, ಪ್ರಮುಖವಾಗಿ ನೋಡಿ, ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಜನರಲ್ಲಿ ಮಾತನಾಡಬೇಕಾಗಿರುವಂಥದ್ದು, ಇಲ್ಲಿ ಒಂದು ಸರ್ಕಾರವನ್ನ ದೂಷಿಸ್ತೀವಿ, ಹೌದು, ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತೀವಿ, ಅದಾದ ನಂತರವಾಗಿ ಪೊಲೀಸ್ ಇಲಾಖೆ ವಿಚಾರವಾಗಿ ಮಾತಾಡ್ತೀವಿ. ಸೊ ಇಲ್ಲಿ ಪ್ರಮುಖವಾಗಿ ಸರ್ಕಾರ ಯಾರ ಮಾತನ್ನ ಕೇಳ್ತು ಅಂತ, ಯಾಕೆ ಸ್ವಂತ ಬುದ್ಧಿ ಅನ್ನುವಂಥದ್ದು ನಮ್ಮ ರಾಜಕಾರಣಿಗಳಿಗಿಲ್ವಾ? ಹಾಗಿದ್ರೆ ಸ್ವಂತ ಬುದ್ಧಿವಂತಿಕೆಯಿಂದ ರಾಜಕೀಯವನ್ನ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಸದ್ಯ ಕಾಡ್ತಾ ಹೋಗುತ್ತೆ. ನೋಡಿ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪ್ರಮುಖವಾಗಿ 55,000 ಆಸನಗಳ ಕ್ಷಮತೆ ಇದೆ. ಸಾಮರ್ಥ್ಯ ಇರುವಂತದ್ದು 35,000, ಒಂದು 10-15,000 ಎಕ್ಸ್ಟ್ರಾ ಹಾಕಬಹುದು ಅಂತ ಇಟ್ಕೊಳ್ಳೋಣ. ಸೊ ಪ್ರಮುಖವಾಗಿ ಈಗ ಚಿನ್ನಸ್ವಾಮಿ ಕ್ರೀಡಾಂಗಣದ ವಿಚಾರವಾಗಿ ಮಾತಾಡಬೇಕು ಅಂದ್ರೆ ಅವತ್ತು ಏನೆಲ್ಲ ಆಯ್ತು ಅಂತ. ಬೆಳಗ್ಗೆ ಇನ್ನೂ 2 ದಿನಗಳ ಕಾಲ ಕಾಲಾವಕಾಶವಿತ್ತು, ಆರಾಮಾಗಿ RCB ಪ್ಲೇಯರ್ಸ್ ಗಳನ್ನ ನಾವು ಕರ್ನಾಟಕಕ್ಕೆ ಕರೆಸ್ಕೊಂಡು ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ಚೆನ್ನಾಗೇ ಮಾಡಬಹುದಿತ್ತು. ಯಾಕಂದ್ರೆ ಎಲ್ಲರೂ ಕೂಡ ಮೊದಲೇ ರಾತ್ರಿಯ ಸಂದರ್ಭದಲ್ಲಿ ಎಲ್ಲರೂ ಹುಚ್ಚೆದ್ದು ಕುಣಿದು ಬಿಟ್ಟಿದ್ದಾರೆ. ಯುವಕರಲ್ಲಿ ಆ ತುಡಿತ ಅನ್ನುವಂಥದ್ದು ಯಾವ ರೀತಿ ಇತ್ತು ಅಂದ್ರೆ, ಅಕಸ್ಮಾತ್ ಬೆಂಗಳೂರಿನಲ್ಲಿ ಏನಾದ್ರೂ ಈ ಒಂದು ಮ್ಯಾಚ್ ಇತ್ತು ಅಂದ್ರೆ ಅದ್ರ ಕಥೆನೇ ಬೇರೆ ಆಗ್ತಿತ್ತು. ಗುಜರಾತ್ ನಲ್ಲಿ ಅಲಹಾಬಾದ್ ನಲ್ಲಿ ಮ್ಯಾಚ್ ನಡೀತು. ಸದ್ಯ ಬೆಂಗಳೂರಿನಲ್ಲಿ ಅಕಸ್ಮಾತ್ ಏನಾದ್ರೂ RCB ರೀತಿಯಾಗಿ ಕಪ್ ಗೆಲ್ತು, ಕಪ್ ನಮ್ದಾಯ್ತು ಅನ್ನುವಂತ ಖುಷಿಲಿ ಎಲ್ಲರೂ ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದ ಹತ್ರ ಹೋಗ್ಬಿಡ್ತಿದ್ರೆ ಅವಾಗ ದೊಡ್ಡ ರೀತಿಯ ಘಟನೆ ನಡೆದು ಬಿಡ್ತಿತ್ತೇನೋ. ಯಾಕಂದ್ರೆ ರಾತ್ರಿ ಸಂದರ್ಭ, ಆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಕೂಡ ಕೈಚಲ್ ಕೂರ್ಬೇಕಾಗಿತ್ತು. ಅಂತಹ ಮಟ್ಟಿಗೆ ಜನರು ನುಗ್ಗಲು ಉಂಟಾಗ್ತಾ ಇದ್ದು. ಪ್ರತಿಯೊಬ್ರು ಕೂಡ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇರ್ತೀವಿ, ಎಷ್ಟು ಮಟ್ಟಿಗೆ ಫ್ಯಾನ್ಸ್ ಎಲ್ಲ ಹುಚ್ಚೆದ್ದು ಕುಣಿತಾ ಇದ್ದಾರೆ ಅಂದ್ರೆ. ಆ ಹುಚ್ಚಿಗೆ ಕಾರಣ ಏನಪ್ಪಾ ಅಂದ್ರೆ 18 ವರ್ಷಗಳ ಕಾಯುವಿಕೆ. ನೋಡಿ, ಅಫ್ಕೋರ್ಸ್ ಒಬ್ಬ ಅಭಿಮಾನಿ ಅಂತಂದ್ರೆ ತನ್ನ ನೆಚ್ಚಿನ ನಟ ಆಗಿರ್ಬೋದು, ತನ್ನ ನೆಚ್ಚಿನ ಕ್ರಿಕೆಟ್ ಆಟಗಾರ ಆಗಿರ್ಬೋದು, ತನ್ನ ನೆಚ್ಚಿನ ರಾಜಕಾರಣಿ ಆಗಿರ್ಬೋದು, ತನ್ನ ನೆಚ್ಚಿನ ಅಧಿಕಾರಿಗಳಾಗಿರ್ಬೋದು, ಅವರ ಯಾವುದೇ ವಿಚಾರಗಳಿದ್ರು ಕೂಡ ಅದ್ರ ಪರವಾಗಿ ನಾವು ಖುಷಿಯನ್ನ ವ್ಯಕ್ತಪಡಿಸ್ತೀವಿ. 18 ವರ್ಷದಿಂದಲೂ ಕೂಡ ಒಂದು ಕಪ್ ಗೆಲ್ಲದಂತ RCB ಕಪ್ ಗೆದ್ದಿದೆ ಅಂತಂದ್ರೆ ಇಲ್ಲಿ ಹುಚ್ಚಾಟ ಅನ್ನೋದು ಬರೋದೇ ಇಲ್ಲ. ಅದೊಂದು ಅಭಿಮಾನ ಅಂತ ಹೇಳಬಹುದು. ಆದ್ರೆ ಅತಿರೇಕ ಅನ್ನುವಂಥದ್ದು ಎಲ್ಲೂ ವರ್ತನೆ ಆಗಿದೆ ಅಂತ ನಾವು ಎಲ್ಲೂ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಎಡವಟ್ ಮಾಡ್ಕೊಂಡಿರುವಂತದ್ದು ಒಂದು ಸರ್ಕಾರ, ಇನ್ನೊಂದು KSCA. ಯಾಕಪ್ಪ ಅಂತಂದ್ರೆ ಒಂದು ಪೊಲೀಸ್ ಇಲಾಖೆಗೆ ಸರಿಯಾದಂತ ಮಾಹಿತಿಯನ್ನ ಕೊಡಬೇಕು. ಸರಿಯಾದ ಮಾಹಿತಿ ಕೊಡುವ ವಿಚಾರವಾಗಿ ನೋಡಿ, ಇಲ್ಲಿ ಏನೇನು ಎಡವಟ್ ಮಾಡ್ಕೊಳ್ತು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋದಾದ್ರೆ, ಸರ್ಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ತಿದೆ ಅಂದ್ಮೇಲೆ ಅಲ್ಲಿ ಎಷ್ಟು ಜನ ಸೇರ್ತಾರೆ, ಎಷ್ಟು ಜನರ ಕ್ಷಮತೆ ಸಾಮರ್ಥ್ಯ ಎಷ್ಟಿದೆ ಅನ್ನುವಂತ ವಿಚಾರವಾಗಿ ಸರ್ಕಾರ ಗಮನ ಹರಿಸುತ್ತೆ. ಮಿನಿಮಮ್ ಅಂದ್ರೆ 1 ಲಕ್ಷ ಜನ ಸೇರ್ತಾರೆ ಅಂದ್ರೆ ಅಲ್ಲಿ ಪೊಲೀಸ್ ಇಲಾಖೆ ಭದ್ರತೆ ವಿಚಾರವಾಗಿ ಕಾನ್ಸಂಟ್ರೇಟ್ ಎಲ್ಲ ಕೂಡ ಅಲ್ಲಿರುತ್ತೆ. ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದ ಹತ್ರ ಪ್ಲೇಯರ್ಸ್ ಗಳು ನೆಕ್ಸ್ಟ್ ತೆರೆದ ವಾಹನದಲ್ಲಿ ಹೋಗ್ತಾರೆ ಅಂದ ತಕ್ಷಣ ಸೊ ಚಿನ್ನಸ್ವಾಮಿ ಕ್ರೀಡಾಂಗಣದ ಹತ್ರ ಈ ಮಟ್ಟಿಗೆ ನುಗ್ಗಲು ಉಂಟಾಗುತ್ತೆ ಅಂತ ಇರಲಿಲ್ಲ. ಯಾಕಂದ್ರೆ ಗೇಟ್ ಸಂಖ್ಯೆ 2, ಹಾಗೆ 2A, 6, 7, 15, 17, 18, 20, 21ರಲ್ಲಿ ಈ ಗೇಟ್ ನಂಬರ್ ಅಲ್ಲಿ ಟೋಟಲ್ ಆಗಿ 11 ಜನ ಸಾವನ್ನಪ್ಪಿದ್ದಾರೆ. 64 ಜನರಿಗೆ ಗಾಯಗಳಾಗಿದೆ. ಕೆಲವೊಂದಿಷ್ಟು ಜನಕ್ಕೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸೊ ಅಲ್ಲಿ ಕಾಲ್ತುಳಿತ ಉಂಟಾಗ್ತಿದೆ ಅಂತ ಅಂದ್ಮೇಲೆ ಆ ಸಂದರ್ಭದಲ್ಲಿ ಪೊಲೀಸ್ನವರು ಕೂಡ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಸುಸ್ತಾದಂತವರಿಗೆ, ತಲೆ ಸುತ್ತಿ ಬಿದ್ದಂತವರಿಗೆ, ಸಾವನ್ನಪ್ಪಂತವರಿಗೆ ನೆರವಾಗಿದ್ದಾರೆ. ಪೊಲೀಸ್ನವರೇ ಅವ್ರನ್ನೆಲ್ಲ ಕೂಡ ಎತ್ಕೊಂಡು ಹೋಗಿದ್ದಾರೆ, ಅಲ್ಲಿ ಟ್ರೀಟ್ಮೆಂಟ್ ಗಳನ್ನ ಕೊಡಿಸಿದ್ದಾರೆ. ಅದರ ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಎಡವಟ್ಟು ಮಾಡಿದ್ದೇನೆ ಅಂದ್ರೆ ಗೇಟ್ ಗಳನ್ನ ಕ್ಲೋಸ್ ಮಾಡುವ ಮುಖಾಂತರವಾಗಿ ಅಲ್ಲಿ ನುಗ್ಗಲು ಉಂಟಾಗ್ತಿತ್ತು ಅನ್ನುವಂತಹ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಕೂಡ ಮಾಡಲಾಯಿತು. ಸೊ ಹಾಗಾಗಿ ಜನರೇನ್ ಮಾಡಿದ್ರು, ಲಾಠಿ ಚಾರ್ಜ್ ಮಾಡುವಂತಹ ಸಂದರ್ಭದಲ್ಲಿ ತಪ್ಪಿಸ್ಕೊಳಕ್ ಹೋದ್ರು, ಆಗ ನುಗ್ಗಲು ಉಂಟಾಯ್ತು. ಲಾಠಿ ಚಾರ್ಜ್ ಮಾಡೋದಕ್ಕೆ ಯಾರು ಅವಕಾಶ ಕೊಟ್ಟರು? ಹಾಗಿದ್ರೆ ಪೊಲೀಸ್ನವರಿಗೆ. ಎಲ್ಲದೂ ಕೂಡ ಎಡವಟ್ಟೆ. ಇಲ್ಲಿ ಒಂದು ಬೇಸರ ವಿಚಾರ ಏನಪ್ಪಾ ಅಂದ್ರೆ ಸರ್ಕಾರದ ಎಡವಟ್ಟು, ತಲೆದಂಡ ಆಗಿದ್ದು ಮಾತ್ರ ಪೊಲೀಸ್ನ ಹಿರಿಯ ಅಧಿಕಾರಿಗಳು. ಮಾತಾಡ್ತಾ ಹೋಗೋಣ. ಮತ್ತೊಬ್ರು ಕಾಲರ್ ಹಿಡಿದಾರೆ. ನಿಮ್ಮ ಹೆಸರು? ಕಾಲರ್ ಹಿಡಿದಾರೆ, ಮಾತಾಡ್ತಾ ಹೋಗೋಣ. ನಿಮ್ಮ ಹೆಸರು? ರಾಜಣ್ಣ ಅವರೇ ಮಾತನಾಡಿ. ಮೇಡಮ್, ಈಗ ಎಲ್ಲದಕ್ಕೂ ಪೊಲೀಸ್ನವರೇ ಅಂತ ಇದ್ ಮಾಡಿದ್ರಲ್ಲ, ಅದು ಹೆಂಗೆ ಸಾಧ್ಯನಾ? ಅದು ಓಕೆ, ಮಾತಾಡಿ. ಅಲ್ಲ ಪೊಲೀಸ್ನವ್ರ ಕೊಟ್ಟಿದಾರಲ್ಲ, ತಪ್ಪಲ್ಲ ಮೇಡಮ್. ಅದು ಖಂಡಿತವಾಗ್ಲೂ ಹೌದು. ಅದು ಖಂಡಿತವಲ್ಲ ಮೇಡಮ್. ಸರ್ಕಾರ ವಹಿಸ್ಕೊಂಡ್ಮೇಲೆ ಅವರು ಸ್ವಲ್ಪ ಲೇಟ್ ಆಗಿ ಒಂದ್ 3-4 ದಿನ ಬುಟ್ ಮಾಡ್ಬೋದಾಯ್ತಲ್ಲ. ಅಲ್ಲ, ನಿಜಾನೇ ಹೌದು. ಈಗ ಏನಾಯ್ತು ಗೊತ್ತಾ ಸರ್,
ಕಪ್ ಗೆದ್ದ ತಕ್ಷಣನೇ ಈಗ KSCA ಅಂದ್ರೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇದೆಯಲ್ಲ, ಸೊ ಅದೇನ್ ಮಾಡ್ತು ಅನೌನ್ಸ್ ಮಾಡ್ಬಿಡ್ತು ಸರ್, ಇಲ್ಲ ನಾಳೆ ಕ್ರಿಕೆಟ್ ಪ್ಲೇಯರ್ಸ್ ಏನ್ RCB ಪ್ಲೇಯರ್ಸ್ ಏನಿದಾರೋ ಅವರೆಲ್ಲ ಬಂದ್ಬಿಡ್ತಾರೆ ಅಂತ. ಸೊ ಇನ್ನೇನ್ ಮಾಡಕ್ಕಾಗುತ್ತೆ ಸರ್, ಆ ಸಂದರ್ಭದಲ್ಲಿ ಸರ್ಕಾರ ನಾನೊಂದ್ ಚಾನ್ಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಗೌರವ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮ ಮಾಡಿದ್ರು. ಅದ ನಾವು ಮುನ್ನೆಚ್ಚರಿಕೆ ಏನೇನು ಇದ್ ಮಾಡ್ಬೇಕು ಅದ್ ಮಾಡ್ಬೇಕಾಯ್ತು. ಇಷ್ಟೊಂದು ಜನ ಗೊತ್ತಿತ್ತಾನ ಅವ್ರಿಗೆ ಅಭಿಮಾನ ಸೇರ್ತಾರೆ ಅಂತ ಗೊತ್ತಿತ್ತು. ಬಟ್ ಏನಂದ್ರೆ ಒಂದು ಬೇಸರದ ವಿಚಾರ ಏನಪ್ಪಾ ಅಂದ್ರೆ ಹಿರಿಯ ಅಧಿಕಾರಿಗಳ ತಲೆದಂಡ ಆಗಿದ್ದು. ಇಲ್ಲಿ ಅವ್ರದ್ದು ಏನೂ ಇಲ್ಲ ತಪ್ಪು, ಆಕ್ಚುಲಿ ಅವ್ರದ್ದು ಕೆಲಸ ಅವ್ರು ಮಾಡಿದ್ದಾರೆ, ಸರ್ಕಾರದ ತಪ್ಪು, ಸರ್ಕಾರ ಸರಿಯಾದ ಮಾಹಿತಿಯನ್ನು ಕೊಟ್ಟಿಲ್ಲ. ಸರ್ಕಾರ ಹೊಣೆ ಹೊತ್ಕೋಬೇಕು ಮೇಡಮ್, ಅದನ್ನ ನಾವು ಇದ್ ಮಾಡ್ತಾ ಇರೋದು. ಓಕೆ, ಈಗ ಅವ್ರು ಸಸ್ಪೆಂಡ್ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು, ಅದೇ ತಪ್ಪಲ್ವಾ? ಹೌದು, ಖಂಡಿತವಾಗ್ಲು. ಸೊ ಹಾಗಾಗಿನೇ ಇವಾಗ ಇದೇ ವಿಚಾರವಾಗಿ ಮಾತಾಡ್ತಿರುವಂತದ್ದು. ನಿಮ್ ಪ್ರಕಾರ ಹಾಗಾದ್ರೆ ಸರ್ಕಾರದ ತಪ್ಪು? ಸರ್ಕಾರದ ಮೇನ್ ತಪ್ಪು ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು ರಾಜಣ್ಣ ಅವರೇ. ನೋಡಿ, ಪ್ರಮುಖವಾಗಿ ಒಂದು ನಾವಿಲ್ಲಿ ಕೆಲವೊಂದಿಷ್ಟು ವಿಚಾರವಾಗಿ ಗಮನಿಸ್ತಾ ಹೋಗ್ಬೇಕಾಗತ್ತೆ, ಕೆಲವೊಂದಿಷ್ಟು ಮಾಹಿತಿಯನ್ನು. ಅಂದ್ರೆ ನೋಡಿ, ಮೊನ್ನೆ ಆದಂತಹ ಘಟನೆ ಇಡೀ ಅವರ ಕುಟುಂಬಸ್ಥರಿಗೆ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಕುಟುಂಬಸ್ಥರು ಮಾತ್ರ ಅಲ್ಲ, ನಮಗೆ ಬೇಸರ ಆಗ್ತಾ ಇದೆ. ಒಬ್ಬೊಬ್ಬರು ಮಕ್ಕಳನ್ನ ಇರುವಂತಹ ಪೋಷಕರು ಆ ಕಣ್ಣೀರು, ಆ ಒಂದು ಅಳಲು, ಆ ಒಂದು ಆಕ್ರೋಶ ಇನ್ನೂ ಕೂಡ ಕಣ್ಣ ಮುಂದೆಯೇ ಇದೆ. ಮಡಿದಂತಹ 11 ಜನರೆಲ್ಲರೂ ಕೂಡ 30 ವರ್ಷದ ಒಳಗಿರುವಂತಹ ಯುವಕರುಗಳೇ, ಬಹಳ ಚಿಕ್ಕ ವಯಸ್ಸಿನ ಯುವಕರುಗಳೇ ಸಾವನ್ನಪ್ಪಿರುವಂಥದ್ದು. ತಂದೆ ಜೊತೆ ಏನು RCB ಪ್ಲೇಯರ್ಸ್ ಅನ್ನ ನೋಡಬೇಕು ಆದಂತಹ ಯುವತಿ ಸಾವನ್ನಪ್ಪಿರುವಂಥದ್ದು, ಚಿಕ್ಕ ಮಗು ಸಾವನ್ನಪ್ಪಿರುವಂಥದ್ದು, ಯುವಕರು ಸಾವನ್ನಪ್ಪಿರುವಂಥದ್ದು. ಬಹಳ ಬೇಸರ ಆಗ್ತಾ ಹೋಗುತ್ತೆ ಮಾತಾಡ್ತಾ ಹೋಗೋಣ. ಮತ್ತೊಬ್ರು ಕಾಲರ್ ಇದ್ದಾರೆ. ನಿಮ್ಮ ಹೆಸರು? ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ ಸರ್? ಕೇಳಿಸ್ತಿದ್ಯಾ ನನ್ನ ಧ್ವನಿ ನಿಮ್ಗೆ? ಶ್ರೀರಾಮ್ ಅವರೇ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಮೇಡಮ್. ಮಾತಾಡಿ. ಏನಿಲ್ಲ ಮೇಡಮ್, ಇವರು ಏನ್ ಮಾಡ್ಬೇಕಾಯ್ತು ಅಂದ್ರೆ ಮೊದಲನೇದು ರೋಡ್ ಶೋ ಮಾಡಿದ್ರೆ ಇಷ್ಟೊಂದು ಗಲಾಟೆ ಆಗ್ತಿರ್ಲಿಲ್ಲ, ಇಷ್ಟೊಂದು ಜನ ಸಾಯ್ತಿರ್ಲಿಲ್ಲ. ಯಾಕೆಂದ್ರೆ ಜನ ಎಲ್ಲಾ ಕಡೆನೂ ಇದು ಆಗ್ತದೆ. ಚನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗೋರು, ವಿಧಾನಸೌಧಕ್ಕೆ ಹೋಗೋರು, ರೋಡ್ ನಲ್ಲೂ ನಿಂತ್ಕೊಂಡಿರೋರು. ಅವಾಗ ಜನಸಂದಣಿ ಕಡಿಮೆ ಆಗ್ಬಿಡೋದು, ಅವಾಗ ಈ ಕಾಲ್ ತುಳಿತ ತಪ್ಪೋದು. ಇದು ಒಂದು. ಎರಡನೇದು ಏನಪ್ಪಾ ಅಂದ್ರೆ ಇವರು ಸರ್ಕಾರ ಏನ್ ಮಾಡ್ಬಿಡ್ತು ಅಂದ್ರೆ ನೆಗ್ಲೆಕ್ಟ್ ಮಾಡ್ಬಿಡ್ತು. ಇಷ್ಟೊಂದು ಜನ ಸೇರಲ್ಲ ಅನ್ನೋದೊಂದು ನೆಗ್ಲೆಕ್ಟ್ ಮಾಡ್ಬಿಟ್ರು. ಈ ನೆಗ್ಲೆಕ್ಟ್ ಮಾಡದಂಗೆ ಜನರನ್ನ ಸೇರಿಸೋದಕ್ಕೆ ಇಷ್ಟೊಂದು ಜನ ಬರ್ತಾರೆ ಅಂತ ಗೊತ್ತಾಯ್ತಲ್ಲ, ಅವಾಗ ಯಾವ ರೀತಿ ವ್ಯವಸ್ಥೆ ಇದು ಮಾಡ್ಕೋಬೇಕಾಯ್ತು. ಅವಾಗ ಗೊತ್ತಾಗೋದು. ಇಲ್ಲ, ಒಂದ್ 2 ದಿನ ಗ್ಯಾಪ್ ಕೊಡ್ಬೇಕಾಯ್ತು. 2 ದಿನ ಗ್ಯಾಪ್ ಕೊಟ್ಬಿಟ್ಟು ಈ ಫಂಕ್ಷನ್ ಮಾಡಿದ್ರೆ ಇಷ್ಟೊಂದು ಜನಸನ್ನು ಸೇರ್ತಿರ್ಲಿಲ್ಲ, ಇಷ್ಟೊಂದು ಅವಘಡನೂ ನಡೀತಿರ್ಲಿಲ್ಲ. ಇಲ್ಲಿ ಸರ್ಕಾರನೇ ಎಡವಿರೋದಿಲ್ಲ, ಮುಖ್ಯವಾಗಿ ಸರ್ಕಾರ ಎಡವಿರೋದು. ಪಾಪ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಪಾಪ ಕೆಲಸ ಮಾಡಿದ್ದಾರೆ, ಒಳ್ಳೊಳ್ಳೆ ಪೊಲೀಸ್ ಅಧಿಕಾರಿಗಳನ್ನ ಪಾಪ ಸಸ್ಪೆಂಡ್ ಮಾಡಿದ್ದಾರೆ. ಅವರೆಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದಂತ ಪೊಲೀಸ್ ಅಧಿಕಾರಿಗಳು, ಅವ್ರನ್ನ ಸಸ್ಪೆಂಡ್ ಮಾಡಿದ್ದು ಕೂಡ ಒಂದು ದೊಡ್ಡ ತಪ್ಪು. ಇವ್ರು ಮಾಡ್ಬೇಕಾಗಿದ್ದು ಮೊದಲನೇದು ರೋಡ್ ಶೋ ಕಡಿಮೆ ಆಗೋದು. ಈಗ ಮತ್ತೆ ಒಂದ್ 2 ದಿನ ಬಿಟ್ಟು ಫಂಕ್ಷನ್ ಮಾಡಿದ್ರು ಕೂಡ ಈ ತರ ಜನ ಸಾಯ್ತಿರ್ಲಿಲ್ಲ. ಇನ್ನು ಮತ್ತೊಂದು, ಸರ್ಕಾರನೇ ಇದಕ್ಕೆಲ್ಲ ಮುಖ್ಯ ಕಾರಣ. ಸರ್ಕಾರ ಈ ಅವಘಡ ಸಂಪಾದನೆ ಇದು ಮಾಡೋದಕ್ಕೆ ನೋಡ್ರಿ, ವೇದಿಕೆ ಮೇಲೆ ಎಲ್ಲ ಬರೀ ರಾಜಕಾರಣಿಗಳು, ಅಧಿಕಾರಿಗಳು, ಮಕ್ಕಳೇ ಇದ್ರೆ ಬಿಟ್ರೆ ಆ ವೇದಿಕೆ ಮೇಲೆ ಬೇರೆ ಅವ್ರು ತೋರಿಸ್ಕೊಳ್ಳಕ್ಕೆ, ಅವ್ರು ಸ್ಟ್ಯಾಂಡರ್ಡ್ ಆಗೋದಕ್ಕೆ, ಅವರು ಸಭೆ ಒಳಗೆ ಕಾಣಿಸ್ಕೊಳ್ಳೋದಕ್ಕೆ, ಫೋಟೋ ಕ್ಲಿಕ್ ಮಾಡ್ಕೊಳ್ಳಕ್ಕೆ ಅನುಕೂಲ ಆಯ್ತು ಬಿಟ್ರೆ ಜನಸಾಮಾನ್ಯರಿಗೆ ಇದಾಗಲಿಲ್ಲ. ಇನ್ನೊಂದು, ನಮ್ ಜನನೂ ಅರ್ಥ ಮಾಡ್ಕೋಬೇಕು. ಯಾವ್ದಾದ್ರು ಇಂಥ ದೊಡ್ಡ ಫಂಕ್ಷನ್ಗಳಿಗೆ ಹೋಗಬಾರ್ದು. ಮಾಧ್ಯಮಗಳಲ್ಲಿ ತೋರಿಸ್ತಾರೆ, ಎಲ್ಲಾ ಕಾರ್ಯಕ್ರಮಗಳು ಮಾಧ್ಯಮಗಳು ತೋರಿಸ್ತಾ ಇರ್ತಾರೆ. ಇದು ಚೆನ್ನಾಗಿ ನೋಡ್ಬೋದು ಮಾಧ್ಯಮಗಳ ಮೂಲಕ. ಅಂತದ್ರಲ್ಲಿ ಪಾಪ ಅಲ್ಲಿಗೆ ಯಾಕೆ ಹೋಗ್ಬೇಕಾಯ್ತು ನೋಡ್ರಿ? ಈಗ ಹೋಗಿದ್ ಎಷ್ಟೊಂದು ಜನ ಹೋದ್ರು ಪಾಪ, ಎಲ್ಲ ಮದುವೆ ಆಗದಿದ್ದವ್ರು, ಹುಡುಗರು ಎಲ್ಲ ಚಿಕ್ಕ ವಯಸ್ಸರು. ನಾವೆಲ್ಲ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಎಲ್ಲಾ ಸಮಾರಂಭಗಳಿಗೂ ಹೋಗ್ಬಾರ್ದು. ಜನಸಂಖ್ಯೆ ಜಾಸ್ತಿ ಆದಾಗ ಇಂಥ ಅವಘಡಗಳು ನಡೀತವೆ. ಯಾರು ನಮ್ಮ ಮನೆಗೆ, ನಮ್ಮ ತಂದೆ ತಾಯಿಗಳು ಯಾರು ಆಗಲ್ಲ. ಅದಕ್ಕೋಸ್ಕರ ನಾವು ಮನೆಯಲ್ಲೇ ಕೂತು ಇಂಥವನ್ನು ವೀಕ್ಷಣೆ ಮಾಡ್ಬೇಕು. ಅಲ್ಲಿ ಹೋಗೋದ್ರಿಂದ ಈ ತರ ಘಟನೆಗಳು ನಡೀತವೆ. ಅವಾಗ ನಮ್ಮ ತಂದೆ ತಾಯಿಗಳಿಗಾಗ್ಲಿ, ನಮ್ಮ ಹೆಂಡತಿ ಮಕ್ಳಿಗಾಗ್ಲಿ ತೊಂದರೆ ಆಗ್ತದೆ. ಅವಾಗ ಯಾರು ನಮ್ಗಾಗಲ್ಲ. ಸತ್ತರ ಮನೆಗೆ ಯಾರು ಕೆಟ್ಕೊಂಡು ಸತ್ತರ ಕೆಟ್ಕೊಂತಾರೆ. ಹಂಗಾಗಿ ನಾವು ಎಚ್ಚೆತ್ಕೋಬೇಕು. ಸರ್ಕಾರ ನೆಗ್ಲೆಕ್ಟ್ ಮಾಡಬಾರ್ದು. ಯಾವುದೇ ಒಂದು ಸಭೆ ಸಮಾರಂಭ ಮಾಡುವಾಗ, ಅದರೊಳಗಿಂತ ದೊಡ್ಡ ಫಂಕ್ಷನ್ ಮಾಡುವಾಗ ಅತಿ ಹೆಚ್ಚಿನದಾಗಿ ಒತ್ತು ಕೊಡ್ಬೇಕು. ಅಧಿಕಾರಿಗಳನ್ನ ತಪ್ಪಳಿಸಬಾರ್ದು. ಇಲ್ಲಿ ಸರ್ಕಾರ ಸರಿಯಾಗಿ ಶಿಸ್ತಿನ ಕ್ರಮ ಕೈಗೊಂಡು ಅಧಿಕಾರಿಗಳು ಈ ರೀತಿ ಮಾಡ್ರಪ್ಪ, ರೋಡ್ ಶೋ ಮಾಡಿದ್ರೆ ಜನಸಂಖ್ಯೆ ಅಲ್ಲಲ್ಲಿ ಜಾಸ್ತಿ ಆಗುತ್ತೆ, ಅವಾಗ ಒಂದೇ ತೆಗೆ ಹೋಗೋದು ತಪ್ಪುತ್ತೆ ಅವಂತ ಹೇಳಿ ಗೊತ್ತಾಗುತ್ತೆ ಮೇಡಮ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಮಡಿದಂಥ 11 ಜನ ಯುವಕ ಯುವತಿಯರಾಗಿರ್ಬೋದು, ಬಹಳ ಬೇಸರ ಆಗುತ್ತೆ ಅವರ ಮನೆಯ ವಿಚಾರಗಳನ್ನು ಕೇಳಿದ್ರೆ. ಅದರ ಜೊತೆಗೆ ಶಿವಲಿಂಗನ ಯಾರು ಒಬ್ಬ ಯುವಕ ಆತನ ಮೃತದೇಹವನ್ನು ಉಳೋದಕ್ಕೂ ಕೂಡ ಸ್ಥಳ ಇರಲಿಲ್ಲ. ಆ ಗ್ರಾಮದಲ್ಲಿ ಸ್ಮಶಾನ ಇಲ್ಲದಂತಹ ಕಾರಣ ಅವರ ಸೋದರ ಮಾವನ ಮನೆಯ ಜಮೀನಿನಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿರುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಇವೆಲ್ಲ ಕೇಳ್ತಾ ಇದ್ರೆ ಬೇಸರ ಆಗುತ್ತೆ. ಸೊ ಅವರ ಕನಸು, ಅವರ ನನಸು ಎಲ್ಲವೂ ಕೂಡ ಈಗ ಮಣ್ಣಲ್ಲೇ ಮುಚ್ಚಿ ಹೋಗಿರುವಂಥದ್ದು. ತಂದೆ ತಾಯಿಗಳು ಅಂದ್ಕೊಂಡಿರಲಿಲ್ಲ ಇಂತಹ ಘಟನೆಗೆ ನನ್ನ ಮಗನೂ ಕೂಡ ಬಲಿಯಾಗ್ತಾನೆ
ಅಂತ ಮಾತಾಡ್ತಾ ಹೋಗೋಣ. ಈಗಾಗಲೇ ಸದ್ಯದ ಮಟ್ಟಿಗೆ ಮತ್ತೊಂದು ಕಡೆ ಗಮನ ಹರಿಸುವ ವಿಚಾರ ಏನಪ್ಪಾ ಅಂತಂದ್ರೆ, ಈಗ ಒಬ್ಬೊಬ್ರೆ ಈಗ ಒಂದು RCB ಅದರ ಜೊತೆಗೆ KSCA ಎಲ್ಲಿ ಎಡವಟ್ಟನ್ನ ಮಾಡ್ಕೊಳ್ತು, ಸರ್ಕಾರ ಯಾವ ರೀತಿಯಾಗಿ ಎಡವಟ್ಟನ್ನ ಮಾಡ್ಕೊಳ್ತು, ಪೊಲೀಸ್ ಇಲಾಖೆಯ ತಪ್ಪೇನಿದೆ ಅನ್ನುವಂತಹ ವಿಚಾರವಾಗಿ ಹಂತವಾಗಿ ಮಾತನಾಡ್ತಾ ಹೋಗೋಣ. ಸೊ ನೋಡಿ, ಪ್ರಮುಖವಾಗಿ ಒಂದು ಪೂರ್ವ ನಿಯೋಜನೆ ಇಲ್ಲದಂತಹ ಕಾರಣ ಈ ಅಚ್ಚಾತುರ್ಯ ನಡೀತು. ಓಕೆ ಫೈನ್. ಅದಾದ ನಂತರವಾಗಿ RCB ವೆಬ್ ಮಾಹಿತಿಗೂ KSCA ವೆಬ್ ಮಾಹಿತಿಯ ವಿಚಾರವಾಗಿ ಸಾಕಷ್ಟು ಗೊಂದಲ ಇತ್ತು. ಹೇಗಪ್ಪ ಅಂದ್ರೆ ನೋಡಿ, ಈ ಪ್ಲೇಯರ್ಸ್ಗಳು ಖುಷಿಯಲ್ಲಿ ಪೋಸ್ಟ್ಗಳನ್ನು ಕೂಡ ಮಾಡ್ಕೊಂಡ್ರು. ಯಾವ ರೀತಿಯಾಗಿ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಅವ್ರನ್ನ ತಗೊಳ್ಳೋಣ. ಅವರು ಒಂದು ಪೋಸ್ಟ್ ಮಾಡಿದ್ರು, ಇದು ಸಂಭ್ರಮವನ್ನ ನನ್ನ ಅಭಿಮಾನಿಗಳ ಜೊತೆ ಈ ಒಂದು ಕಪ್ ಅವರಿಗೆ ಸಮರ್ಪಿಸಬೇಕು, ಹಾಗಾಗಿ ನನ್ನ ಅಭಿಮಾನಿಗಳ ಜೊತೆ ಅತಿ ಬೇಗನೆ ನಾವು ಇದನ್ನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಒಂದು ಪೋಸ್ಟ್ ಅನ್ನ ಹಾಕೊಂಡ್ರು. ಸೊ ಅಲ್ಲಿಗೆ ಇಡೀ ಅಭಿಮಾನಿಗಳಿಗೆ ಗೊತ್ತಾಯ್ತು ಬೆಂಗಳೂರಿಗೆ ಬಂದೇ ಬರ್ತಾರೆ ಎಲ್ಲ ಸ್ಟಾರ್ ಪ್ಲೇಯರ್ಸ್ ಅಂತ. ಸೊ ಏನ್ ಮಾಡ್ತು ಇಲ್ಲಿ RCB ವೆಬ್ ಮಾಹಿತಿ ಅದ್ರ ಜೊತೆಗೆ KSCA ಅಲ್ಲಿ ವೆಬ್ ಅಲ್ಲಿ ಮಾಹಿತಿ ಕೊಡುವಂತಹ ಸಂದರ್ಭದಲ್ಲಿ ಗೊತ್ತಿದೆ, ಜನರ ಕೈಲಿ ಮೊಬೈಲ್ ಇರುತ್ತೆ, ಎಲ್ಲರೂ ಕೂಡ ಆಲ್ಮೋಸ್ಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ. ಯಾವುದೇ ಒಂದು ಅಪ್ಡೇಟ್ ಕೈಗೆ ಸಿಗ್ತಿದೆ ಅಂತ ಅಂದ ತಕ್ಷಣ ಅದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾರೆ ಅಂತ ಆ ವೆಬ್ನಲ್ಲೂ ಕೂಡ ಮಾಹಿತಿಯನ್ನ ಬಹಳ ಗೊಂದಲಮಯವಾಗಿ ಹಾಕಿದ್ದು. ಮಾತಾಡ್ತಾ ಹೋಗೋಣ. ಮತ್ತೊಬ್ರು ಕಾಲರ್ ಇದ್ದಾರೆ. ನಿಮ್ಮ ಹೆಸರು ಹೇಳಿ. ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ಕರೆ ಕಟ್ಟಾಗಿದೆ. ಎಸ್, ಪ್ರಮುಖವಾಗಿ ನೋಡಿ, ಒಂದ್ ಕಡೆ ಸದ್ಯದ ಮಟ್ಟಿಗೆ ಇನ್ನು RCB ಅಭಿಮಾನಿಗಳಿಗೆ ಸರಿಯಾದಂತ ಮಾಹಿತಿಯನ್ನ ನೀಡದೇ ಇರುವಂತದ್ದು. ಮೊದಲೇ ಹುಚ್ಚೆದ್ದಿದ್ದಂತಹ RCB ಅಭಿಮಾನಿಗಳಿಗೆ ತಮ್ಮ ನೆಚ್ಚಿನ ಸ್ಟಾರ್ ಕ್ರಿಕೆಟ್ ಆಟಗಾರರನ್ನ ನೋಡ್ತಾರೆ ಅಂದ್ರೆ ಇನ್ನೂ ಕೂಡ ಬಹಳ ಖುಷಿಯಾಗಿತ್ತು. ಕಣ್ತುಂಬಿಕೊಳ್ಬೇಕು, ಅವರನ್ನ 18 ವರ್ಷದ ಕನಸನ್ನ ನನಸು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು RCB ಅಭಿಮಾನಿಗಳಿಗೆ ಸರಿಯಾದ ಮಾಹಿತಿಯನ್ನ ಕೊಡ್ಲಿಲ್ಲ, ವೆಬ್ಸೈಟ್ ಅಲ್ಲಿ ಆಗ್ಲಿ ಅಥವಾ ಬೇರೆ ವಿಚಾರದಲ್ಲಾದ್ರೂ ಕೂಡ. ಇನ್ನ RCB ವೆಬ್ಸೈಟ್ ನಲ್ಲಿ ಉಚಿತ ಟಿಕೆಟ್ ನೀಡೋದಾಗಿ ಕೂಡ ಹೇಳಿಕೆಯನ್ನ ಕೊಟ್ಟುಬಿಟ್ರು. ಇದಂತೂ ದೊಡ್ಡ ರೀತಿಯಲ್ಲೇ ಗೊಂದಲಕ್ಕೆ ಕಾರಣ ಆಯ್ತು. ಯಾರ್ಯಾರು ಬರ್ತಾರೋ ಅವ್ರಿಗೆಲ್ರಿಗೂ ಕೂಡ ಟಿಕೆಟ್ ಫ್ರೀ ಆಗಿ ಕೊಡ್ತೀವಿ, ನೀವು ಆರಾಮಾಗಿ ಸ್ಟೇಡಿಯಂ ಒಳಗಡೆ ಬರ್ಬೋದು ಅಂತ. ಟಿಕೆಟ್ ಫ್ರೀ ಸಿಗ್ತಿದೆ ಅಂತಂದ್ರೆ ಯಾರು ಬರಲ್ಲ? 7 ಕೋಟಿ ಕನ್ನಡಿಗರನ್ನ ಹೊಂದಿರುವಂತ ಕರ್ನಾಟಕದಲ್ಲಿ ಸೊ ಸಾಕಷ್ಟು ಜನ ಅಲ್ಲಿ ಬಂದಂತವರೇ ಸುಮಾರು 3-4 ಲಕ್ಷ ಜನ ಇರ್ತಾರೆ ಅಂತ ಇಟ್ಕೊಳ್ಳಿ. ಎಕ್ಸಾಂಪಲ್, ಈಗ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಇರಿಸುವಂತದ್ದು 35ರಿಂದ 40 ಸಾವಿರ ಜನ ಅಂತ ಅಂದ್ರೂ ಕೂಡ ಸೊ ಲಕ್ಷಾಂತರ ಮಂದಿ ಬಂದು ಸೇರ್ತಿದ್ದಾರೆ ಅಂದ್ರೆ ಅವರೆಲ್ಲರಿಗೂ ಫ್ರೀ ಟಿಕೆಟ್ ಕೊಡೋದಕ್ಕಾಗತ್ತಾ? ಸೊ ಇದರ ತಪ್ಪು ಮಾಹಿತಿಯನ್ನ ಕೂಡ KSCA ಹಾಕಿದ್ದು. ಸೊ ಎಲ್ಲೋ ಒಂದು ಕಡೆ ಇದು ದೊಡ್ಡ ಮಟ್ಟದಲ್ಲೇ ಈ ಅನಾಹುತಕ್ಕೆ ಕಾರಣ ಆಗಿರುವಂತದ್ದು. ಮಾತಾಡ್ತಾ ಹೋಗೋಣ. ನಿಮ್ಗೆ ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ಹಲೋ, ನಮಸ್ಕಾರ ಕಣವ, ರಾಜು ಸ್ವಾಗತ. ಮಾತಾಡಿ ಸರ್. ಚಂದ್ರರಾಜು ಅಂತ ಮೈಸೂರಿಂದ. ಹಲೋ ಚಂದ್ರರಾಜ್ ಅವರೇ, ಮಾತನಾಡಿ, ಕೇಳಿಸ್ತಿದೆ. ನೋಡವ, ಇಲ್ಲಿ ಒಂದು ಮನೆಗೆ ಯಜಮಾನ ಕರೆಕ್ಟ್ ಆಗಿರ್ಬೇಕು. ಓಕೆ. ನಿಮ್ ರಾಜ್ ನ್ಯೂಸ್ಗೆ ಒಬ್ಬ ಯಜಮಾನರು ಅಂತ ಅವ್ರೆ, ಅವರು ಕರೆಕ್ಟ್ ಆಗಿರ್ಬೇಕು. ಅದಿದ್ರೆ ಮಾತ್ರ ರಾಜ್ ನ್ಯೂಸ್, ಇಲ್ಲ ಅಂದ್ರೆ ಇಲ್ಲ. ನಾವೆಲ್ಲ ಕೂಲಿಗಾರರು. ಯಜಮಾನರು ಕರೆಕ್ಟ್ ಆಗವ್ರಿ ಅಂದ್ರೆ ಮನೇನು ಸರಿಯಾಗಿರ್ತದೆ, ನಿಮ್ ಟಿವಿ ಡಿಸನು ಚೆನ್ನಾಗಿರ್ತದೆ. ನೆನ್ನೇನು ಕಿಲಕಿಲ್ಲ, ಮನೇನು ಕಿಲಕಿಲ್ಲ. ನಾವ್ ನೋಡದ್ದು ಎಲ್ಲ ಆಯ್ತು. ಈಗ ಊರ್ಗೊಬ್ಬ ಯಜಮಾನ್ ಇರ್ಬೇಕು, ಮನೆಗೊಬ್ಬ ಯಜಮಾನ್ ಇರ್ಬೇಕು, ದೇಶಕ್ಕೊಬ್ಬ, ರಾಜ್ಯಕ್ಕೊಬ್ಬ ಮುಖ್ಯಮಂತ್ರಿ ಇರ್ಬೇಕು. ಆದ್ರೆ ಮುಖ್ಯಮಂತ್ರಿ ಕೈಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕಾಗಿತ್ತು. ಮುಖ್ಯಮಂತ್ರಿ ಯಜಮಾನ, ನಮ್ ಕನ್ನಡಿಗ ಯಜಮಾನ್ರು. ಇದು ಎಂತಿ ಆಟ ನಾವು, ಇದು ಕ್ರಿಕೆಟ್, ಇದು ಅಂತ್ಯ ಆಟ ಅಲ್ಲ. ನಮ್ ದೇಶಕ್ಕೆ ರಾಷ್ಟ್ರ ಆಟ, ಹಾಕಿ ಆಟ. ಅದನ್ನ ನೋಡಕ್ ಹೋಯ್ತಿಲ್ಲ. ಈ ಚೆಂಗುಲ್ಗಳು ಕ್ರಿಕೆಟ್ ನೋಡಕ್ ಹೋಯ್ತಾರೆ. ಈ ಚೆಂಗುಲ್ ಹೋಗಿ ಸತ್ತಿರೋದು. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಪ್ರತಿ ಒಂದು ಇದ್ರಲ್ಲಿ ನಮ್ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ತಪ್ಪಿಯೇ, ನಮ್ದು ತಪ್ಪಿಯೇ, ನಾವು ಹೋಗಿರೋದು ತಪ್ಪಿಯೇ. ಅವ್ರು ಎಷ್ಟು ಕಷ್ಟ ಮಾಡಿದ್ರು. ಆದ್ರೆ ಪೊಲೀಸರ ಮೇಲೆ ದೌರ್ಜನ್ಯ ಮಾಡೋದಲ್ಲ, ಅವ್ರ ಮೇಲೆ ಅವ್ರು ಕೊಟ್ಟಿದ್ರೆ ಇವ್ರು ಮಾಡ್ರು. ಲಾಠಿ ಮಾಡ್ಬಿಟ್ಟಿದ್ರೆ ಏನೋ ಹೆಚ್ಚು ಕಡಿಮೆ ಆಗಿದ್ರೆ ಪೊಲೀಸರು ಹಂಗೂ ಸಸ್ಪೆಂಡ್ ಮಾಡೋರೆ, ಹಿಂಗೂ ಸಸ್ಪೆಂಡ್ ಮಾಡೋರೆ. ಇದು ತಪ್ಪು ಅಂತ ಹೇಳಕ್ ಹೋಯ್ತಿಲ್ಲ. ಅದು ಮಾಡ್ಕೊಂಡ್ರು. ಯಾಕೆ? ಕೋತಿ ತಿನ್ಬಿಟ್ಟು ಮೇಕೆ ಬಾಯಿ ಹೊಡ್ಸ್ಬಿಡ್ತು. ಕೋತಿ ಬಲ ಬುದ್ಧಿವಂತ, ಮೇಕೆ ಯಾವ್ದು ಸಾಯ್ತದೆ, ಕೋತಿ ಸತ್ತದ? ನಮ್ ದೇಶ ತಿನ್ನಕ್ಕಿಲ್ಲ ಕೋತಿನ, ಬೇರೆ ತಿಂತಾರೆ, ತಿನ್ಕಲಿ ಅವರು. ನಮ್ ದೇಶ ಕೋತಿ ತಿನ್ನಕ್ಕಿಲ್ಲ, ಕೋತಿ ತಿನ್ಬಿಟ್ಟು ಮೇಕೆ ಬಾಯಿ ಹೊಡ್ಸ್ಬಿಡ್ತು. ಈ ತರ ಮಾಡೋ ಸಿದ್ದರಾಮಯ್ಯನವರು ಈ ಸತಿ ಮುಖ್ಯಮಂತ್ರಿ ಆಗಿರ್ಬೋದು. ಆದ್ರೂ ವಿವೇಕ ಬೇಕು, ಜ್ಞಾನ ಬೇಕು. ಈ ಕ್ರಿಕೆಟ್ ನಾವು ಹೆಚ್ಚಾಗಿ ನೋಡ್ಕೊಂಡ್ ಬಂದಿವಿ. ಬೆಳಗಾನ ನೋಡಿವಿ, ತೆಂಡೂಲ್ಕರ್, ಗವಾಸ್ಕರ್,
ಎಂತೆಂತ ಆಟ ನೋಡಿ 12 ಗಂಟೆ 1 ಗಂಟೆ 2 ಗಂಟೆ ನೋಡಿವಿ. ನೋಡಿ ಮೊನ್ನೆ ಆಟ 4 ದಿವಸದಲ್ಲಿ ನಮ್ಗೆ ಎಷ್ಟು ಕುತೂಹಲ ಗೊತ್ತಾ, ಒಂದೊಂದು ರನ್ ಅಲ್ಲಿ ಎಷ್ಟು ಖುಷಿ, ಹಂಗೆ ಪ್ರಾಣ ಹೋಗುವಂತ ನಮ್ಗೆ ಅಷ್ಟು ಕುತೂಹಲ ಬಂದಿತ್ತು. ಅಂತದ್ರಲ್ಲಿ ಈ ಟೈಮಲ್ಲಿ ಏನ್ ಮಾಡ್ಬೇಕು, ಈ ಟೈಮಲ್ಲಿ ಹೆಂಗ್ ಮಾಡ್ಬೇಕು, ಅವ್ನ್ ಯಾವನು ಹೇಳ್ತಾನೆ ಅವನ್ ಹೇಳ್ತಾರೆ ಅಂತ ಮಾತು ಕೇಳ್ಬಾರ್ದು. ಯಜಮಾನಾಗಿ ಅದು ಕರೆಕ್ಟ್ ಆಗಿ ನಿಭಾಯಿಸ್ಬೇಕು. ಯಜಮಾನದು ಮೊದಲನೇ ತಪ್ಪು ಯಜಮಾನಂದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಪ್ಪು. ನೋಡಿ ಎಲ್ಲರ ತಮ್ಮೇಲೆ ಹಾಕೋದಲ್ಲ, ಅವ್ರು ಒಪ್ಕೋಬೇಕು ಇದನ್ನ. ಯಾಕಂದ್ರೆ ಯಜಮಾನ ಕೊಟ್ಟಿರ್ದಕ್ಕೆ ಅವ್ರಿಗೆ ಎಷ್ಟು ಜನ ಅವ್ರೆ ಇಡೀ ಕರ್ನಾಟಕ, ಬೆಂಗಳೂರಲ್ಲಿ 1 ಕೋಟಿ ಜನ ಅವ್ರೆ, ಹಳ್ಳಿ ಕಡೆ ಹೋಗೋದೇ ಬೇಡ, ಬೆಂಗಳೂರಲ್ಲಿ 1 ಕೋಟಿ ಜನ ಅವ್ರೆ. 1 ಕೋಟಿ ಎಲ್ಲೂ ಮಾಡಕ್ ಆಯ್ಕಿಲ್ಲ ಈ ಫಂಕ್ಷನ್. ಬೆಂಗಳೂರು ಎಲ್ಲೂ ಮಾಡಕ್ ಆಯ್ಕಿಲ್ಲ. ಎಲ್ಲೋ ಒಂದ್ ಕಡೆ ಜಾಗ ಮಾಡಿ 1 ವಾರ 1 15 ಟೈಮ್ ಕೊಟ್ಕೊಂಡು ಮಾಡಿದ್ರೆ ಒಳ್ಳೆ ಖುಷಿ ಆಗೋದು ಕಣವ. ಇವ್ರು ಮಾಡೋದು ತಪ್ಪು. ನಾನು ಯಜಮಾನ್ನೇ ತಪ್ಪು ಅಂತ ನಾನು ಒಪ್ಕೋತೀನಿ, ಒಪ್ಕೋಬಿಟ್ಟು ಯಾವ ರೋಗನೂ ಇಲ್ಲ. ಅದು ಇವತ್ತು ಕೋರ್ಟ್ಗೆ ಹೋಗದೆ, ಕೋರ್ಟ್ ಏನ್ ತೀರ್ಮಾನ ಮಾಡ್ತದೆ ಅದನ್ನ ನಾವು ನೋಡ್ತೀವಿ. ನಿಮ್ ರಾಜ್ ನ್ಯೂಸ್ ಅಲ್ಲಿ ಆಯ್ತು ಕಣವ, ಎಲ್ಲ ಮಾತಾಡ್ಲಿ. ನಿಮ್ ರಾಜ್ ನ್ಯೂಸ್ ಸ್ವಾಗತ ಕಣವ. ಥ್ಯಾಂಕ್ ಯು ಚಂದ್ರರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ನೋಡಿ, ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಸರ್ಕಾರದ ಎಡವಟ್ಟಿನ ವಿಚಾರವಾಗಿ ಮಾತನಾಡ್ತಾ ಇದ್ದೀವಿ. ಇನ್ನೊಂದೇನಪ್ಪ ಪ್ರಮುಖವಾಗಿ ಅಂದ್ರೆ ನಾನು ಮೊದಲೇ ಹೇಳ್ತಾ ಇದ್ದೆ ಎಡವಟ್ಟು ಎಲ್ಲ ಆಯ್ತು ಅಂತ. ಸೊ ಈ KSCA ಏನ್ ಮಾಡ್ತು, ಗೇಟ್ ನಂಬರ್ 9, 10ರಲ್ಲಿ ಟಿಕೆಟ್ ಕೊಡ್ತೀವಿ ಅಂತ ಹೇಳಿಕೆ ಕೊಟ್ರು. ಫ್ರೀ ಟಿಕೆಟ್ ಅಂತ ಮೊದಲೇ ಹೇಳಿದ್ರಲ್ವಾ. ಸೊ ಹಾಗಾಗಿ 9, 10 ಗೇಟ್ ನಂಬರ್ ಅಲ್ಲಿ ಟಿಕೆಟ್ ಜಾಸ್ತಿ ಸಿಗುತ್ತೆ ಅಂತ ಅತಿ ಹೆಚ್ಚು ಜನ ಆ ಒಂದು ಗೇಟ್ ನಂಬರ್ ಪಕ್ಕದಲ್ಲಿ ಜಮಾವಣೆ ಆದ್ರೂ ನೂಕು ನುಗ್ಗಲು ಕೂಡ ಉಂಟಾಯಿತು. ಆ ಸಂದರ್ಭದಲ್ಲಿ ಪೊಲೀಸ್ನವರು ಕೂಡ ಲಾಠಿ ಚಾರ್ಜ್ ಮಾಡಿದ್ರು, ಗೇಟ್ ಅನ್ನ ಬಂದ್ ಮಾಡದಂತ ಸಂದರ್ಭದಲ್ಲಿ ಏಕಾಏಕಿಯಾಗಿ ಎಲ್ಲಾ ಜನರು ಒಬ್ರ ಮೇಲೆ ಒಬ್ರು ಬೀಳೋದಕ್ಕೆ ಶುರುವಾದ್ರು, ನೂಕು ನುಗ್ಲು ಉಂಟಾಯ್ತಲ್ಲ. ಸೊ ಇಕ್ಕಟ್ಟು ಜಾಸ್ತಿ ಆಯ್ತು, ಉಸಿರಾಡೋದಕ್ಕೂ ಕೂಡ ಅಲ್ಲಿ ಇದು ಸಿಗ್ತಾ ಇರ್ಲಿಲ್ಲ, ಜಾಗ ಸಿಗ್ತಾ ಇರ್ಲಿಲ್ಲ, ಅಂತಹ ಮಟ್ಟಿಗೆ ಇಕ್ಕಟ್ಟು ಸೃಷ್ಟಿಯಾಗಿತ್ತು. ವೆಬ್ಸೈಟ್ ಆರಂಭಗೊಂಡಂತ 15 ನಿಮಿಷದಲ್ಲೇ ಎಲ್ಲ ಕ್ಲೋಸ್ ಆಯ್ತು. ನೋಡಿ, ವೆಬ್ಸೈಟ್ ಆರಂಭ ಆಯ್ತು, ಆಗ್ತಾ ಇದ್ದಂಗೆ ಕ್ರಿಕೆಟ್ ಬುಕ್ ಮಾಡ್ಕೊಳ್ಳೋಂಥವ್ರು, ಕ್ರಿಕೆಟ್ ಟಿಕೆಟ್ ಅನ್ನ ಬುಕ್ ಮಾಡ್ಕೊಳ್ಳೋಂಥವ್ರು, ಹಾಗೆ ಅಲ್ಲಿ ಸ್ಟೇಡಿಯಂಗೆ ಹೋಗುವಂತವ್ರಿಗೆಲ್ಲ ಕೂಡ ಟಿಕೆಟ್ ಫಿಲ್ ಆಯ್ತು. ಹಾಗೆ ಏನಾಗ್ಬಿಡ್ತು, ವೆಬ್ಸೈಟ್ ಆಫ್ ಆಯ್ತು 15 ನಿಮಿಷದಲ್ಲಿ. ಅತಿ ಹೆಚ್ಚಾಗಿ ನೋಟಿಫಿಕೇಶನ್ ಹೋಗ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಅದಾದ ನಂತರವಾಗಿ ಟಿಕೆಟ್ ಸಿಗದೆ ಕ್ರೀಡಾಂಗಣಗಳತ್ತ ಅಭಿಮಾನಿಗಳು ನುಗ್ಗಿ ಬಂದ್ರು. ವೆಬ್ಸೈಟ್ ಕ್ಲೋಸ್ ಆದ್ಮೇಲೆ ಇನ್ನೆಲ್ಲಿಗೆ ಬರಬೇಕು, ಸೀದಾ ಕ್ರೀಡಾಂಗಣದ ಹತ್ರ ಬರ್ತಾರೆ. ಬಂದ್ಬಿಟ್ಟು ಅಲ್ಲಿ ಏನಾಯ್ತು, ನೂಕು ನುಗ್ಗಲು ಉಂಟಾಯ್ತು. ಸೊ ಅದಾದ ನಂತರವಾಗಿ 2 ಗೇಟ್ ಮಾತ್ರ ಓಪನ್ ಆಯ್ತು. ಅದೇ ಗೇಟ್ ನತ್ತ ಫ್ಯಾನ್ಸ್ ನುಗ್ಗಿ ಬಂದ್ರು. ಸೊ 2 ಗೇಟ್ ಮಾತ್ರ ಓಪನ್ ಮಾಡ್ಲಾಯ್ತು. ಈಗ ABCD ಅನ್ನುವಂತ ಗೇಟ್ ನಂಬರ್ಗಳನ್ನ ಹಾಕಿರ್ತಾರಲ್ಲ, ಸೊ ಅಲ್ಲಿ ಏನಾಯ್ತಪ್ಪ ಅಂದ್ರೆ ಈ ಗೇಟ್ ಓಪನ್ ಆಯ್ತಂತ, ನಡಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಆ ಕಡೆ ಹೊರಟ್ಬಿಟ್ರು. ಸೊ ಆ ಒಂದು ಓಟದಲ್ಲಿ, ಆ ಒಂದು ಜಂಜಾಟದಲ್ಲಿ, ಆ ಒಂದು ಖುಷಿಯಲ್ಲಿ ಏನಾಯ್ತಪ್ಪ ಅಂತಂದ್ರೆ ಯಾರು ಕೂಡ ಕಣ್ಣಿಗೆ ಕಾಣಿಸ್ತಿಲ್ಲ. ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ನೋಡಿ, ಒಬ್ಬ ಬ್ಲೂ ಕಲರ್ ಶರ್ಟ್ ಅವನು ಒಬ್ರ ಮೇಲೆ ಹಾರ್ತಾ ಇದ್ದಾನೆ. ಸೊ ಅಲ್ಲೇನಾಗಿದೆ ಅಂದ್ರೆ ಅವನು ಆಲ್ರೆಡಿ ಏನು ಮೂರ್ಛೆ ಹೋಗ್ಬಿಟ್ಟು ಬಿದ್ದೋಗ್ಬಿಟ್ಟಿದ್ದಾನೆ. ಸೊ ಮೂರ್ಛೆ ಹೋಗಿ ಬಿದ್ದೋಗಿದ್ರ ಮೇಲೆ ಕೂಡ ಹಾರಿದ್ದಾನೆ. ಸೊ ಈ ರೀತಿಯಾದಂತಹ ಘಟನೆ ನಡೆದಿರೋದಕ್ಕೆ 11 ಜನರು ಆಲ್ಮೋಸ್ಟ್ ಉಸಿರು ನಿಲ್ಲಿಸ್ಬಿಟ್ಟಿದ್ರು. ಮಾತಾಡ್ತಾ ಹೋಗೋಣ, ಮತ್ತೊಬ್ರು ಕಾಲರ್ ಇಟ್ಟಿದ್ದಾರೆ. ನಿಮ್ಮ ಹೆಸರು? ಮೇಡಮ್ ನಮಸ್ಕಾರ, ವೆಂಕಟೇಶ್, ಮೈಸೂರು. ವೆಂಕಟೇಶ್ ಅವರೇ ಮಾತನಾಡಿ. ಕಪ್ಪು ನಮ್ದು ಆಯ್ತು, ಸಾಗ ಯಾರ್ದು ಅಂತ ಸರ್ಕಾರ ಹೇಳ್ಬೇಕೀಗ. ಓಕೆ, ಅದ್ ತಕ್ಷಕ್ಕೊಬ್ಬರು ಕೈ ತೊಳ್ಕೊಳ್ಳೋದಲ್ಲ ಅವರು. ಅಲ್ಲ ಮೇಡಮ್, ಸ್ಟೇಡಿಯಂ ನಲ್ಲಿ ಎಲ್ಲಾ ಗೇಟ್ಗಳನ್ನ ಓಪನ್ ಮಾಡಿದ್ರೆ ಇಂತ ಅವಘಡ ಆಯ್ತಿರ್ಲಿಲ್ಲ. ಯಾಕೆ ಈ ತರ ಮಾಡ್ತಾರೆ ಅಂತ ಗೊತ್ತಾಗ್ಲಿಲ್ಲ. ಫಸ್ಟ್ ಟಿಕೆಟ್ ಕೊಟ್ಟಿದೀವಿ ಅಂತ ಹೇಳಿದ್ರು, ಹೋಗಿ ಟಿಕೆಟ್ ಕೊಟ್ಟಿದ್ರು ಬಿಟ್ಟಿದ್ರೆ ಇದಾಗ್ತಿರ್ಲಿಲ್ಲ. ಆಮೇಲೆ ಬ್ಯಾರಿಕೇಡ್ ಹಾಕಿಲ್ಲ, ಬ್ಯಾರಿಕೇಡ್ ಹಾಕೊಂಡು ಮ್ಯಾನೇಜ್ ಮಾಡ್ಬೇಕಿತ್ತು. ಸುಮ್ಮನೆ ಆಯ್ತು, ಪೊಲೀಸ್ನವರು ತಲೆದಂಡ ಮಾಡ್ತಿದ್ರು ಅನಾವಶ್ಯಕವಾಗಿ. ಅದರಿಂದ ಸರ್ಕಾರ ಈಗ ರಾಜ್ಯ ಕಾರ್ಯದರ್ಶಿ ಗೋವಿಂದರಾಜ ಹೇಳಿದ್ರಲ್ಲ, ಅವ್ರ ಮಾತು ಕೇಳ್ಕೊಂಡು ಸರ್ಕಾರ ನಡೆಸ್ತಾ ಇದಾರೆ ಸಿದ್ದರಾಮಯ್ಯನವರು. 15-16 ಸಾರಿ ಬಜೆಟ್ ಮಂಡಿಸಿ ಈಗ ಈ ತರ ಪ್ಲಾನ್ಗಳು ಆಯ್ತು. ಇನ್ನು ಒಂದು 4 ದಿನ 5 ದಿನ, 1 ವಾರ ಬಿಟ್ಟು ಈ ಕಾರ್ಯಕ್ರಮ ಮಾಡ್ಬೋದಿತ್ತು. ಇನ್ನು ಅದ್ದೂರಿಯಾಗಿ ಮಾಡ್ಬೋದಿತ್ತು, ಬೇರೆ ಜಾಗ ಸೆಲೆಕ್ಟ್ ಮಾಡ್ಬೋದಿತ್ತು. ಯಾಕಿಂತ ಇವಾಗ ಹಿಂದೆ ನಮ್ಮ ನೋಡಿ ಮೇಡಮ್, ಹೆಚ್ಚಿನ ಅಭಿಮಾನ, ಹೆಚ್ಚಿನ ಪ್ರೀತಿ, ಹೆಚ್ಚಿನ ಆಸೆ ಒಳ್ಳೇದಲ್ಲ ಜನಗಳಿಗೆ, ತುಂಬಾ ಒಳ್ಳೇದಲ್ಲ. ಇದು ಬಹಳ ವೆರಿ ಡೇಂಜರ್. ಇನ್ನೊಂದಿಲ್ಲ, ಹಿಂದೆ ಆಗಿರ್ತಕ್ಕಂಥ ಅವಘಡಗಳು ನನ್ಕೋಬೇಕು ನಾವು. ರೈಲ್ವೆ ಸ್ಟೇಷನ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ ಸ್ಟೇಟ್ ಕೇಸ್ಗಳಿಗೆ ಕುಸ್ತು ಸಾಕಷ್ಟು ಜನ ಸತ್ತಿದ್ದಾರೆ ಕೆಲವು ಕಡೆ. ಪ್ರಯಾಗರಾಜಲ್ಲಿ ಏನಾಯ್ತು, ಇವೆಲ್ಲನೂ ಜ್ಞಾಪಕ ಬರಲ್ವ ಜನಗಳಿಗೆ? ನಾವು ಕೂಡ ಸ್ವಲ್ಪ ಹೆಚ್ಚಿಗೆ ಇದ್ಬೇಕು. ಸರ್ಕಾರ ಅವರು ಇಷ್ಟ ಬಂದಂಗ್ ಮಾಡ್ತಾವ್ರೆ, ಜನಗಳ ರಕ್ಷಣೆಗಿಲ್ಲ ಅವರು. ಅದರಿಂದ ಇನ್ ಮುಂದೆ ಆದ್ರೂ ಸರ್ಕಾರ ಇಂಥ ಕಾರ್ಯಕ್ರಮ ರೂಪಿಸಬೇಕಾದ್ರೆ ಬಹಳ ಯೋಚನೆ ಮಾಡ್ಬೇಕು. ಅನಾವಶ್ಯಕವಾಗಿ ಪೊಲೀಸ್ ಅಧಿಕಾರಿಗಳನ್ನ ತಲೆದಂಡ ಮಾಡಬಾರ್ದು. ಈಗ ಅವರೇ ಪಾಪ ಪೊಲೀಸ್ನವರೇ ಎತ್ಕೊಂಡೋಗಿ ಇವ್ರನ್ನ
ಗಾಯಾಳುಗಳನ್ನ ಅವರೆಲ್ಲ ರಕ್ಷಣೆ ಮಾಡ್ತಾ ಇದ್ರು ಮೇಡಮ್. ಹೌದು, ಖಂಡಿತ. ಅಲ್ಲ ಇಂಥದ್ರಲ್ಲಿ ಸುಮ್ನೆ ಅನಾವಶ್ಯಕವಾಗಿ ನೋಡಿ, ಈಗ ಅವರ ಸ್ಥೈರ್ಯನ ಕುಗ್ಗಿಸ್ದಂಗ ಆಗ್ಲಿಲ್ವಾ ಆ ತರ ಮಾಡಿದಾಗ? ಹೌದು ಹೌದು, ನಿಜ. ಬೇರೆ ಪೊಲೀಸ್ ಆಫೀಸ್ನವ್ರಿಗೂ ಅದೇ ಬರ್ತದೆ, ದಳೆಯಪ್ಪ ನಾಳೆ ನಮಗೂ ಹಿಂಗೆ ಮಾಡ್ತಾರೆ, ಎಷ್ಟೇ ಕೆಲಸ ಮಾಡ್ತದೆ ಅನ್ನೋದು. ಸರ್ಕಾರ ಬಹಳ ಯೋಚನೆ ಮಾಡ್ಬೇಕು ಇಂಥ ವಿಚಾರಗಳಲ್ಲಿ. ವಿಧಾನಸೌಧ ಮಾಡಿದ್ಮೇಲೆ ತಿರ್ಗಿ ಅಲ್ಲೂ ಬೇಕಿರ್ಲಿಲ್ಲ. ಓಕೆ, ಹೋಗಿ ಒಂದ್ ವಾರ ಬುಕ್ ಮಾಡಿದ್ರೆ ಎಷ್ಟು ಚೆನ್ನಾಗಿತ್ತು ಮೇಡಮ್. ಕಪ್ಪು ನಮ್ದು ಆಗೋಯ್ತು. ತಾವ್ ಯಾರ್ದು ರಾಜಕಾರಣಿ ಮಕ್ಳು ಯಾರೋ ಸತ್ರ ಅಲ್ಲಿ ಒಬ್ರು ಸತ್ತಿಲ್ವಲ್ಲ ಮೇಡಮ್. ತಾಯಿದು ನಮ್ ಸಾಮಾನ್ಯ ಜನ ಇಲ್ವೇ? ಹೌದು, ಖಂಡಿತವಾಗ್ಲು ಅಲ್ವಾ ಮೇಡಮ್? ಹೌದು ಹೌದು. ಓಕೆ, ನಮ್ ಸಾಮಾನ್ಯ ಜನ ಸಾಯ್ತಾ ಇರೋದು. ಓಕೆ ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ನೋಡಿ, ಪ್ರಮುಖವಾಗಿ ಒಂದು ಎಡವಟ್ಟು ಅನ್ನೋದಕ್ಕಿಂತ ಒಂದು ಪೂರ್ವ ನಿಯೋಜಿತ ಕಾರ್ಯಕ್ರಮ ಮಾಡೋಕ್ಕಿಂತ ಮುಂಚಿತವಾಗಿ ಸಾಕಷ್ಟು ರೀತಿಯಲ್ಲಿ ಒಂದು ಗೈಡೆನ್ಸ್ಗಳನ್ನು ಫಾಲೋಅಪ್ ಮಾಡಬೇಕಾಗುತ್ತೆ, ನಿಯಮಗಳನ್ನು ಫಾಲೋಅಪ್ ಮಾಡಬೇಕಾಗುತ್ತೆ. ಕಾರ್ಯಕ್ರಮ ಹೀಗೆ ಸಾಗಬೇಕು ಅನ್ನೋದಿರುತ್ತೆ. ಆತುರಾತುರವಾಗಿ ಮಾಡಿದಂಥ ಕಾರ್ಯಕ್ರಮಗಳಿಂದ ಯಾವತ್ತಿದ್ದು ಕೂಡ ಎಡವಟ್ಟೆ ಆಗುವಂಥದ್ದು, ಅದು ಯಾವುದು ಕೂಡ ಸರಿ ಇರೋದಿಲ್ಲ. ಅಲ್ಲಿ ನಿನ್ನೆ ರಾತ್ರಿ ಮ್ಯಾಚ್ ವಿನ್ ಆಯಿತು, ಬೆಳಗ್ಗೆನೇ ಈ ರೀತಿಯಾದಂಥ ಒಂದು ಘಟನೆ ನಡೆಯಿತು. ನಾವು ಕಪ್ ಗೆದ್ರು ಅಂತ ಖುಷಿ ಪಡಬೇಕು, ಇಲ್ಲ ಅಮಾಯಕ ಜೀವಗಳ ಪ್ರಾಣ ಹೋಯಿತು ಅಂತ ದುಃಖ ಪಡಬೇಕು, ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ನೋಡಿ, ಸಂಜೆ 5ರಿಂದ 6 ಗಂಟೆವರೆಗೂ ಕೂಡ RCB ತೆರೆದಂಥ ವಾಹನದಲ್ಲಿ ವಿಕ್ಟರಿ ಪರೇಡ್ ಅನ್ನು ನಡೆಸ್ತಾರೆ ಅಂತ RCB ಪೋಸ್ಟ್ ಮಾಡುತ್ತೆ. ಪೋಸ್ಟ್ ಮಾಡಿದ ತಕ್ಷಣನೇ ನಾವಿಷ್ಟು ದಿನ ಟಿವಿಯಲ್ಲಿ ನಮ್ಮ ನೆಚ್ಚಿನ ನಟನನ್ನ ನೋಡ್ತಾ ಇದ್ವಿ, ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ವಿ. ಈಗ ಡೈರೆಕ್ಟ್ ಆಗಿ ಅವ್ರನ್ನ ನೋಡ್ತೀವಿ ಅಂತಂದ್ರೆ ಅದು ಪರೇಡ್ ಮುಖಾಂತರವಾಗಿ ಅಂತಂದ್ರೆ ಖುಷಿ ವಿಚಾರ ಅಲ್ವಾ. 1 ಗಂಟೆ ಪರೇಡ್ ಇರುತ್ತೆ, ಅದು ತೆರೆದ ವಾಹನದಲ್ಲಿ ಅನ್ನುವಂಥದ್ದನ್ನ RCB ಪೋಸ್ಟ್ ಮಾಡ್ಬಿಡುತ್ತೆ. ಅದಾದ ನಂತರವಾಗಿ RCB ಖಾತೆಯಲ್ಲಿ ವಿಕ್ಟರಿ ಪರೇಡ್ ಇಲ್ಲ ಅಂತ ಪೋಸ್ಟ್ ಮಾಡಲಾಗುತ್ತೆ. ಯಾಕಂದ್ರೆ ಜನ ಅತಿ ಹೆಚ್ಚಾಗಿ ಸೇರಿರ್ತಾರೆ. ಅದಾದ ನಂತರವಾಗಿ ಈ ವಿಧಾನಸೌಧದಲ್ಲೂ ಕೂಡ ಕಾರ್ಯಕ್ರಮ ನಡೀತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಸ್ವಲ್ಪ ಟೈಮಿಂಗ್ಸ್ ಅನ್ನುವಂಥದ್ದು ಹೆಚ್ಚು ಕಡಿಮೆ ಆಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. 2 ಲಕ್ಷ ಜನರನ್ನ ಕೇವಲ 3 ಗೇಟ್ನಲ್ಲೇ ಬಿಟ್ಟಿದ್ದು ಅಚಾತುರಿ ಆಗುತ್ತೆ. ಲಕ್ಷಾಂತರ ಜನ ಸೇರ್ತಾರೆ ಅಂತ ಗೊತ್ತಿರುತ್ತೆ. ಅಲ್ಲಿ ಆಸನದ ವ್ಯವಸ್ಥೆ ಒಂದು 50,000ನೇ ಇಟ್ಕೊಳ್ಳೋಣ, ಇನ್ನು 1.5 ಲಕ್ಷ ಜನರನ್ನ ಹೇಗೆ ಸೇರಿಸ್ತೀರಾ ನೀವು ಸ್ಟೇಡಿಯಂ ಒಳಗಡೆ? ಈಗ ಒಂದು ರಕ್ಷಣೆ ನಾವು ಕ್ರಿಕೆಟ್ ಪ್ಲೇಯರ್ಸ್ಗೂ ಕೊಡಬೇಕಾಗುತ್ತೆ. ಯಾಕಂದ್ರೆ ಮೊದಲೇ ಅವರ ಮೇಲೆ ಅಂಧಾಭಿಮಾನ ಅನ್ನುವಂಥದ್ದು ಅಭಿಮಾನಿಗಳಿಗಿರುತ್ತೆ, ಅವರನ್ನ ನೋಡಬೇಕು ಕಾತುರತೆ ಅನ್ನುವಂಥದ್ದು ಇರುತ್ತೆ. 2 ಲಕ್ಷ ಜನರನ್ನ 2 ಗೇಟಲ್ಲಿ ಬಿಡ್ತಾರೆ ಅಂದ್ರೆ ನೂಕು ನುಗ್ಲು ಉಂಟಾಗದೆ ಇನ್ನೇನಾಗುತ್ತೆ? ಎಮರ್ಜೆನ್ಸಿ ಎಕ್ಸಿಟ್ ಇಲ್ಲ, ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಅಕಸ್ಮಾತ್ ಸುಸ್ತಾಯ್ತು ಅಂತ ಅವ್ರಿಗೆ ಪ್ರಥಮ ಚಿಕಿತ್ಸೆ ಕೊಡೋದಕ್ಕೆ ಯಾರು ಕೂಡ ಇಲ್ಲ. ಇಂತಹ ಸಂದರ್ಭದಲ್ಲಿ ಒಂದು ಅರೇಂಜ್ಮೆಂಟ್ ಇಲ್ಲದೆ ನೋಡಿ, ಈಗ ಅಷ್ಟು ಜನಕ್ಕೆ ಸುಸ್ತಾಯ್ತು, 11 ಜನನ ಬದುಕಿಸ್ಬೋದಿತ್ತು ನಾವು. ಹೇಗೆ ಅಂತ ಆದ್ರೆ ಅಲ್ಲಿ ಆಂಬ್ಯುಲೆನ್ಸ್ ಸೇವೆ ಇದ್ದಿದ್ರೆ ಅಥವಾ ಕುಡಿಯೋದಕ್ಕೆ ಏನಾದ್ರು ನೀರಿದ್ದಿದ್ರೆ, ಸರಿಯಾದ ವ್ಯವಸ್ಥೆ ಇದ್ದಿದ್ರೆ, ಏನಾದ್ರೂ ಒಂದಿದ್ರೆ ಅವರಿಗೆ ಸ್ವಲ್ಪ ಉಸಿರನ್ನ ಕೊಟ್ಟಾದ್ರೂ ಕೂಡ ಸಾಕಷ್ಟು ಜನ ಅವ್ರಿಗೆ ಹೆಲ್ಪ್ ಮಾಡ್ತಿದ್ರು. ಹೃದಯ ಬಡಿತ ನಿಂತು ಹೋಗ್ಬಿಟ್ಟಿತ್ತು, ಎಷ್ಟು ಒತ್ತಿದ್ರು ಕೂಡ ಹೃದಯ ಮತ್ತೆ ಆಕ್ಟಿವ್ ಆಗ್ತಿರ್ಲಿಲ್ಲ. ಅವರಿಗೆ ಉಸಿರಾಡೋದಕ್ಕೂ ಗಾಳಿ ಸಿಗ್ತಾ ಇಲ್ಲ ಅಂತಂದ್ರೆ ಆಕ್ಸಿಜನ್ ಹೆಂಗ್ ಪೂರೈಕೆ ಮಾಡ್ತೀರಾ? ಒಂದು 10ರಿಂದ 15 ಆಂಬ್ಯುಲೆನ್ಸ್ ಆದ್ರೂ ಕೂಡ ಒಂದೊಂದು ಗೇಟ್ ಮುಂದೆ ಒಂದು 4-5 ಆಂಬ್ಯುಲೆನ್ಸ್ ಇದ್ದಿದ್ರು ಕೂಡ ಎಲ್ಲೋ ಒಂದು ಸಮಸ್ಯೆ ಆಗ್ತಿರ್ಲಿಲ್ಲ. 65 ಜನ ಸುಸ್ತಾಗಿದ್ದಾರೆ ಅಂತಂದ್ರೆ 65 ಜನಕ್ಕೂ ಚಿಕಿತ್ಸೆ ಕೊಡಕ್ಕಾಗಲಿಲ್ಲ ಅಂದ್ರೆ ಸುತ್ತಮುತ್ತ ಇರುವಂತ ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋಗ್ಬೋದಿತ್ತು. ಆದ್ರೆ ಏನಾಯ್ತು ಪರಿಸ್ಥಿತಿಯಲ್ಲಿ? ಎಲ್ಲವೂ ಕೂಡ ಕೈ ಮೀರಿ ಹೋಗ್ಬಿಟ್ಟಿತ್ತು. 2 ಲಕ್ಷ ಜನರನ್ನ ಹೇಗೆ ನಿಭಾಯಿಸ್ತಾರೆ ಪೊಲೀಸ್ ಅಧಿಕಾರಿಗಳು? ಅತಿ ಹೆಚ್ಚಾಗಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡ್ಬೇಕಲ್ವಾ ಸಿಬ್ಬಂದಿಗಳನ್ನ? ನೀವೆಲ್ಲ ಕಾರ್ಯಕ್ರಮವನ್ನ ವಿಧಾನಸೌಧದಲ್ಲಿ 2 ಕಡೆ ಕಾರ್ಯಕ್ರಮ ಮಾಡುವಂತ ಅವಶ್ಯಕತೆ ಏನಿತ್ತು ಅನ್ನುವಂಥದ್ದು ಒಂದು ಪ್ರಶ್ನೆ. ನಾವು ನೋಡಿ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ನಿಮ್ಮ ಹೆಸರು? ಶ್ರೀನಾಥ್ ಗೌಡ ಅಂತ ಮೇಡಮ್. ಮಾತಾಡಿ ಸರ್. ಮೇಡಮ್, ಈಗ ಇದು ಏನ್ ಮಾಡಿದಾರೆ, ಸಾವನ್ನವ್ರಿಗೆ ಸರ್ಕಾರನೇ ಕಾರಣ ಅಂತ ನೇರವಾಗಿ ನಾವು ಆರೋಪಿಸಬಹುದು. ಓಕೆ ಸರ್. ಈ ಕಾರ್ಯಕ್ರಮ ಈಗ ಕರ್ನಾಟಕದಲ್ಲಿ ಏನಾಗಿದೆ ಅಂದ್ರೆ DCM ಅವರು CM ಆಗಿದ್ದಾರೆ, CM DCM ಆಗಿದ್ದಾರೆ. ಈಗ ಏನಾಗುತ್ತೆ ಅಂದ್ರೆ, ಈಗ ಬೆಂಗಳೂರು ಕಮಿಷನರ್ ಸಸ್ಪೆಂಡ್ ಮಾಡಿದ್ರೆ ಕಾರ್ಯಕ್ರಮ ಮಾಡೋದಕ್ಕೆ ಬೆಂಗಳೂರು ಕಮಿಷನರ್ ಅವರೇ ನಿಂತ್ಕೊಂಡು ಮಾಡಿರ್ತಾರೆ ಕಾರ್ಯಕ್ರಮನ. ಅವ್ರ ಗೈಡೆನ್ಸ್ ಇರುತ್ತೆ, ಯಾರು ಹೇಳಿರ್ತಾರೆ, ಸರ್ಕಾರ ಹೇಳಿರುತ್ತೆ. ಆ ಸರ್ಕಾರ ಹೇಳಿರ್ತಕ್ಕಂಥ ಜವಾಬ್ದಾರಿ ಯಾರು? ಬೆಂಗಳೂರು ಉಸ್ತುವಾರಿ ಯಾರು? ಇವೆಲ್ಲ ನೋಡಿದ್ರೆ ಏನಾಗುತ್ತೆ ಅಂದ್ರೆ ಜನಗಳ ಜೊತೆ ಆಟ ಆಡ್ತಾ ಇದೆ ಸರ್ಕಾರ. ಇದು ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು, ಅಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತ ಮುಖ್ಯಮಂತ್ರಿ ಈ ತರ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅದು ಹಿಂದಿನ ರಾತ್ರಿ 2 ಗಂಟೆ 3 ಗಂಟೆ ಇರ್ತದೆ. ಎಲ್ಲಾರು ಮ್ಯಾಚ್ ನೋಡಿದ್ದಾರೆ, ಮ್ಯಾಚ್ ನೋಡಿ ರಾತ್ರಿ ಎಲ್ಲ ಫಂಕ್ಷನ್ಸ್ ಮಾಡಿದ್ದಾರೆ, ಓಡಾಡಿದ್ದಾರೆ, ಕೇಕ್ ಕಟ್ ಮಾಡಿದ್ದಾರೆ, ಎಲ್ಲಾ ಕಾರ್ಯಕ್ರಮಗಳು ಮಾಡಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಡೇನೆ 24 hours ಒಳಗಡೆ 11 ಜನ ಸಾವಿಗೆ ಅವ್ರು ಕಾರಣ ಆಗ್ತಾರೆ ಅಂತಂದ್ರೆ ಇವ್ರಿಗೆ ಪ್ರೀ ಪ್ಲಾನ್ ಇಲ್ವಾ? ಇವ್ರು ಫ್ಯಾಮಿಲಿ ಅವರು ಎಲ್ಲಾದ್ರೂ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂದ್ರೆ ಒಳ್ಳೆ ಸೆಕ್ಯೂರಿಟಿ ಇರುತ್ತೆ, ಅವ್ರಿಗೆ ಬಂದೋಬಸ್ತ್ ಇರುತ್ತೆ, ನೀಟಾಗಿ ಅವ್ರಿಗೆ ಟ್ರಾಫಿಕ್ ಫ್ರೀ ಝೋನ್ ಇರುತ್ತೆ, ಇದೆಲ್ಲ ಇರುತ್ತೆ. ಅವರು ಹೋಮ್ ಮಿನಿಸ್ಟರ್ ಅಂತ ಇದಾರೆ, ಅವ್ರು ಒಂದ್ ಏನಾಗಿದ್ದಾರೆ ಅಂತ ಗೊತ್ತಿಲ್ಲ ಅವ್ರಿಗೆ ಬೆಂಗಳೂರಲ್ಲಿ ಇರ್ತಕ್ಕಂತ ಜನಸಂದಣಿ ಎಷ್ಟಿದೆ, ಯಾವ ತರ ನಾವು ಕಂಟ್ರೋಲ್ ಮಾಡ್ಬೇಕು, ಇದನ್ನ 3 ದಿನ ಮುಂಚೆ ಇಲ್ಲ 4 ದಿನ
ಭಾನುವಾರ ಈ ಕಾರ್ಯಕ್ರಮ ಇಟ್ಕೊಂಡಿದ್ರೆ ಪೂರ್ತಿ ಯಾವ ತರ ಪ್ಲಾನ್ ಮಾಡ್ಬೇಕು ಮಾಡ್ಬೋದಾಗಿತ್ತು ಇವರು. ಓಕೆ ಇವರ ತರಾತುರಿಲಿ ಮಾಡ್ತಾರೆ, ತರಾತುರಿಲಿ ಮಾಡ್ಬಿಟ್ಟು ಇವ್ರು ಕಣ್ಣೀರಿಟ್ರೆ ಯಾರ್ ಪ್ರಯೋಜನ? ಹೋಗಿರೋ ಮಕ್ಳು ಬರ್ತಾರೆ, 10 ಲಕ್ಷ ಅಂತ ಹೇಳ್ತಾರೆ. ಒಬ್ಬ ಇಂಜಿನಿಯರ್ ಸತ್ತಿದ್ದಾನೆ, ಎಂತೆಂತ ಮಕ್ಳು ಸತ್ತಿದ್ದಾರೆ, ಎಷ್ಟು 106 ಜನ ಅವ್ರ ಅಷ್ಟು ಫ್ಯಾಮಿಲಿಗಳು ಹಾಳಾಗಿ ಹೋಗ್ತಾರೆ. ಅವ್ರಿಗೆಲ್ಲ ಹೊಣೆ ಯಾರು? ಯಾರಾದ್ರೂ ರಾಜಕಾರಣಿನ ಇದರಿಂದ ರಾಜಕಾರಣಿನ ಮಿನಿಸ್ಟರ್ನ ಯಾರಾದ್ರೂ ಒಬ್ಬರನ್ನ ಸಂಬಳದಿಂದ ತೆಗೆದಾಕಿದ್ರೆ ಜವಾಬ್ದಾರಿ ಹೊತ್ಕೊಂಡಿರ್ತಾರೆ. ಆ ಗೋವಿಂದ ರಾಜ್ ಅವ್ರನ್ನ ಏನ್ ತೆಗೆದಿದ್ದಾರೆ? ಆ ಗೋವಿಂದ ರಾಜ್ ಇವ್ರ ಜೊತೆಲೇ ಇರ್ತಾರೆ. ಆ ಗೋವಿಂದ ರಾಜ್ ಇವತ್ತು ತೆಗಿತಾರೆ, ನಾಳೆ ದಿವಸ ಸೇರ್ಸ್ಕೊಳ್ತಾರೆ. ಆಲ್ರೆಡಿ MLC ಅವರು ಈಗ ರಾಜಕೀಯ ಕಾರ್ಯದರ್ಶಿ ತೆಗಿತಾರೆ. 5-6 ಜನ ರಾಜಕೀಯ ಕಾರ್ಯದರ್ಶಿಗಳವ್ರೆ. ಅದ್ರಲ್ಲಿ ಇವ್ರೊಬ್ರು ಆದ್ರೂ ನಾಳೆ ಬೆಳಗ್ಗೆ ಅವ್ರ ಹಿಂದೆನೆ ಓಡಾಡ್ತಾ ಇರ್ತಾರೆ, CM ಹಿಂದೆನೆ ಓಡಾಡ್ತಾ ಇರ್ತಾರೆ. ತೆಗೆದ್ಬಿಟ್ಟು ಸುಮ್ನೆ ಇಂಥವ್ರಿಗೆಲ್ಲ ಬರೀ ಮಾಡೋದು ಮೇಡಮ್. ಇದ್ರ ಜವಾಬ್ದಾರಿನ DCM ಅವರು ಒಪ್ಕೊಂಡು ಮತ್ತೆ ಪರಮೇಶ್ವರ್ ಒಪ್ಕೊಂಡು ಇವ್ರಿಬ್ರು ರಾಜೀನಾಮೆ ಕೊಟ್ಟು ಈ ಸರ್ಕಾರ ಜವಾಬ್ದಾರಿತ್ವವಾಗಿ ನಡ್ಕೊಂಡ್ರೆ 4 ಜನ ಒಪ್ತಾರೆ. ಇಲ್ಲ ಅಂದ್ರೆ ಇವ್ರು ಕಣ್ಣಿನ ಈ ನಾಟಕಕ್ಕೆ ಜನ ಒಪ್ಪೋದಿಲ್ಲ ಮೇಡಮ್. ಈ ಸರ್ಕಾರ ಮಾಡಿರೋದು ಸರ್ಕಾರ ಪೂರ್ತಿ ವಿಫಲ ಆಗಿದೆ. ಇದಕ್ಕೆಲ್ಲ ಕಾರಣನು ಸರ್ಕಾರ ಮನೆ ಮುಖ್ಯಮಂತ್ರಿಗಳು ಅವ್ರನ್ನ ಸಂಪುಟದಿಂದ ಅವ್ರಿಬ್ರು ತೆಗಿಬೇಕು ಅನ್ನೋದೇ ನನ್ನ ಉದ್ದೇಶ ಮೇಡಮ್. ಇವಾಗ ಅವ್ರ ಈ ಕೋರ್ಟ್ಗೆ ಹೋಗ್ತಾರೆ ಮೇಡಮ್. ಕೋರ್ಟ್ ಹೋಗಿ ತಿರ್ಗಾ 3 ತಿಂಗಳಿಗೆ ಬಂದು ಜಾಯ್ನ್ ಆಗ್ತಾರೆ. ಬೇರೆ ಕಡೆ ಪೋಸ್ಟಿಂಗ್ ಕೊಡ್ತಾರೆ ಅವ್ರಿಗೆ. ಪೋಸ್ಟಿಂಗ್ ಕೊಟ್ಟು ಸಂಬಳ ಕೊಡ್ತಾರೆ. ಅವ್ರಿಗೆ ಸಂಬಳ ನಿಲ್ಲಿಸ್ತಾರ. ದಯಾನಂದ್ ಒಬ್ರ ಕೈಲೇ ಆಗುತ್ತಾ? ಆಗ ಕವನ್ ಸರ್ಕಲ್ ಇನ್ಸ್ಪೆಕ್ಟರ್ ಏನ್ ಮಾಡ್ತಾರೆ? ಈ 3-4 ಜನ ಸೇರ್ತಾರೆ ಅಂತಂದ್ರೆ ಎಷ್ಟು 1000 ಜನ ಪೊಲೀಸ್ ಯೋಜನೆ ಮಾಡ್ಬೇಕು? ವಿಧಾನಸೌಧದಲ್ಲ ದೊಂಬರಾಟ ಏನಕ್ಕೆ ಬೇಕಾಗಿತ್ತು? ವಿಧಾನಸೌಧದಲ್ಲಿ ಫ್ಯಾಮಿಲಿ ಅವ್ರ ಫೋಟೋಗಳು ತೆಗೆಸ್ಕೊಳಕ್ ಹೋಗಿ ವಿಧಾನಸೌಧ ಫಂಕ್ಷನ್ ಮಾಡ್ತಾರೆ, ಸರ್ಕಾರಿ ದುಡ್ಡು ವೇಸ್ಟ್ ಮಾಡ್ತಾರೆ, ಜನ ಸಾಯಿಸ್ತಾರೆ. ಇದೆಲ್ಲ ಸರಿಯಾದ ಕ್ರಮ ಅಲ್ಲ. ಇದು ಮನೆ ಮುಖ್ಯಮಂತ್ರಿಗಳು ಈಗ ಜವಾಬ್ದಾರಿಯುತವಾಗಿ ಅವರಿಬ್ಬರನ್ನು ಸಸ್ಪೆಂಡ್ ಮಾಡಿದ್ರೆ ಅವರಿಬ್ಬರು ತೆಗೆದು ಸರ್ಕಾರನ ನಾವು ಜನರ ಪರವಾಗಿ ಇದೀವಿ ಅನ್ನೋದು ತೋರಿಸ್ಕೊಡ್ಬೇಕು ಮೇಡಮ್. ಓಕೆ, ಥ್ಯಾಂಕ್ ಯು ಶ್ರೀನಾಥ್ ಅವರೇ ಕರೆ ಮಾಡಿದ್ದಕ್ಕೆ. ನೋಡಿ, ಪ್ರಮುಖವಾಗಿ ಒಂದು ಫೈನಲಿ ಎಷ್ಟು ಈಸಿಯಾಗಿ ಜಾರ್ಕೊಂಡ್ರು ನಮ್ಮ ರಾಜಕಾರಣಿಗಳು ಅಂದರೆ, ಒಂದು DCM ಅವರು ಕಣ್ಣೀರನ್ನು ಹಾಕಿದ್ರು, ಅಮಾಯಕ ಮಕ್ಕಳು ಸಾವನ್ನಪ್ಪಿದ್ದಾರೆ ಅಂತ ಕಣ್ಣೀರನ್ನು ಹಾಕಿದ್ರು. ನಾವಿಲ್ಲಿ ಬೆಂಗಳೂರು ಉಸ್ತುವಾರಿ ಸಚಿವರುಗಳನ್ನ ಪ್ರಶ್ನೆ ಮಾಡಬೇಕು ಅಂದ್ರೆ ಅವ್ರು ಮಾತನಾಡೋದಕ್ಕೆ ಈಗ ಸಾಧ್ಯನೇ ಇಲ್ಲ. ಅವರು ಪಾಪ ಅಂತ ಪರಿಸ್ಥಿತಿಯಲ್ಲಿದ್ದಾರೆ. ಇನ್ನ ನಮ್ಮ ಹೋಮ್ ಮಿನಿಸ್ಟರ್ ಹೋದ್ರು, ಸ್ಥಳ ಪರಿಶೀಲನೆಯನ್ನ ನಡೆಸಿದ್ರು, ಸ್ವತಃ ದಯಾನಂದ್ ಅವರು ಕೂಡ ಜೊತೆಯಲ್ಲಿದ್ರು. ಆಗ ಒಂದು ಹೇಳಿಕೆ ಕೊಡ್ತಾರೆ, ಇದು ಸರ್ಕಾರದ ತಪ್ಪಲ್ಲ, KSCA ತಪ್ಪು, ಅವರೇ ಮಾಡಿದ್ದಂಥದ್ದು ಅಂತ ಜಾರ್ಕೊಬಿಡ್ತಾರೆ. ಅದಾದ ನಂತರವಾಗಿ CM ಅವರು ಹೇಳ್ತಾರೆ, ನೋಡಿ ಇಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕಾನೂನು ಕ್ರಮದ ವಿಚಾರವಾಗಿ ಹಾಗೆ ನಡೆದಂತ ಮಾಹಿತಿಯನ್ನ ಕಲೆ ಹಾಕ್ತೀನಿ ಅಂತ. ಏನ್ ಕಲೆ ಹಾಕ್ತಾರೆ? ಅಲ್ಲಿ ಆಗಿರುವಂತದ್ದೇ ಸರ್ಕಾರದ ಎಡವಟ್ಟು. ಅಲ್ಲಿ ಒಂದ್ ಕಡೆ ಕಾಲ್ ತುಳಿತದಿಂದ ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ, ಇಲ್ಲಿ ಸರ್ಕಾರದಿಂದ ಮತ್ತೊಂದು ಕಡೆ ಪೊಲೀಸ್ ಅಧಿಕಾರಿಗಳ ಅಮಾನತ್ತು. ಸೊ ಎಲ್ಲೋ ಒಂದು ಕಡೆ ಬೇಸರದ ವಿಚಾರ ಇದು. ಎಲ್ಲಿ ಯಾರನ್ನ ಪ್ರಶ್ನೆ ಮಾಡಬೇಕು, ಹೇಗ್ ಪ್ರಶ್ನೆ ಮಾಡಬೇಕು, ಎಲ್ಲಿ ಅಚಾತುರ್ಯ ನಡೀತು ಅನ್ನುವಂಥದ್ದು ನಮ್ಮ ಕಣ್ಣ ಮುಂದೆ ಸಾಕ್ಷಿಗಳಿದ್ರೂ ಕೂಡ ಕೆಲವೊಂದಿಷ್ಟು ವಿಚಾರದಲ್ಲಿ ಗಪ್ಚುಪ್ ಆಗೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ ಅಂತಹ ಪರಿಸ್ಥಿತಿ. ಸೊ ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾರೆ ರಾಜ್ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಧ್ವನಿ.